ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯ್ಸರ್. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ರಿಗಾರ್ಡಿಂಗ್ ಆಕ್ಷನ್ ಕ್ಯಾಮರಾಸು. ಸೊ ಆಕ್ಷನ್ ಕ್ಯಾಮ್ರಾದಲ್ಲಿ ನಿಮಗೆ ಒಂದು ಸರ್ಫೇಸ್ ಲೆವೆಲ್ ನಾನು ಒಂದು ಡೀಟೇಲ್ಡ್ ಎಕ್ಸ್ಪ್ಲನೇಷನ್ ಕೊಡ್ತೀನಿ ರಿಗಾರ್ಡಿಂಗ್ ಬೇಸಿಕಲಿ ಇದನ್ನು ಯಾವ ಥರ ಯೂಸ್ ಮಾಡಬೇಕು, ಯಾವ ಟೈಮಲ್ಲಿ ಯೂಸ್ ಮಾಡಬೇಕು, ಯಾವ ಥರ ನೀವು ಆಕ್ಷನ್ ಕ್ಯಾಮ್ರಾಸ್ ಬೈ ಮಾಡಬೇಕು, ಇದರಲ್ಲಿ ಆಕ್ಷನ್ ಕ್ಯಾಮ್ರಾಸಲ್ಲಿ ನಿಮಗೆ ಯೂಸ್ ಮಾಡಬೇಕಾದ್ರೆ ನೀವು ಏನೇನು ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಬೇಸಿಕಲಿ ನೀವು ಬಜೆಟ್ ಆಕ್ಷನ್ ಕ್ಯಾಮ್ರಾ ತೊಗೋಬೇಕು ಇಲ್ಲ ಟಾಪ್ ಬ್ರ್ಯಾಂಡ್ಸ್ ತೊಗೋಬೇಕು. ಟಾಪ್ ಬ್ರ್ಯಾಂಡ್ಸ್ ತೊಗೊಂಡ್ರೆ ಅದರಲ್ಲಿ ಯಾವುದು ನಂದು ಫೇವರೇಟು ಆ್ಯಂಡ್ ನನ್ನ ಒಪಿನಿಯನು, ಆಲ್ ದೋಸ್ ಥಿಂಗ್ಸ್ ನಿಮಗೆ ಒಂದೇ ಒಂದು ವೀಡಿಯೋದಲ್ಲಿ ದಿಸ್ ಮೈಟ್ ಬಿ ದ ಒನ್ ವೀಡಿಯೋ ನೀಡ್ ರಿಗಾರ್ಡಿಂಗ್ ಆಕ್ಷನ್ ಕ್ಯಾಮ್ರಾಸು. ಸೊ ಬೇಸಿಕಲಿ ಆಕ್ಷನ್ ಕ್ಯಾಮ್ರಾಸ್ನ ಡಿಫ್ರೆಂಟ್ ಕ್ರಿಯೇಟಿವ್ ವೇ ಅಲ್ಲಿ ಯೂಸ್ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಾನು ಪರ್ಟಿಕ್ಯುಲರ್ಲಿ ಐ ನಾಟ್ ಸೇಯಿಂಗ್ ದಟ್ ಇದನ್ನ ಬರೀ ಒಂದು ಮೋಟೋ ಬ್ಲಾಗಿಂಗ್ ಪಾಯಿಂಟ್ ಆಫ್ ವ್ಯೂನ ಮಾತ್ರ ಹೇಳ್ತಾ ಇಲ್ಲ. ನಾನು ಈವನ್ ಸೈಕ್ಲಿಂಗ್ ಮಾಡಬೇಕಂತ ಬಿಕಾಸ್ ನಾನು ಸೈಕಲ್ಸು ಯೂಸ್ ಮಾಡ್ತೀನಿ, ಅವ್ರ ಪಾಯಿಂಟ್ ಆಫ್ ವ್ಯೂನ ಹೇಳ್ತಾ ಇದ್ದೀನಿ. ಆಲ್ಸೋ ನಾನು ಈವನ್ ನೀವು ಕ್ಯಾಶುವಲ್ ಆಗಿ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ ಅದು ಪಾಯಿಂಟ್ ಆಫ್ ವ್ಯೂನು ಹೇಳ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನೀವು ಯು ಮೈಟ್ ಬಿ ಎನಿಥಿಂಗ್, ನೀವು ಜಸ್ಟ್ ಫಾರ್ ಟೈಮ್ ಪಾಸ್ ನೀವು ಆಕ್ಷನ್ ಕ್ಯಾಮ್ರಾ ತಗೊಂಡಿರ್ಬೋದು, ಆರ್ ನೀವು ಆಸ್ ಸೀರಿಯಸ್ಲಿ ನೀವು ಒಂದು ಸೋಷಿಯಲ್ ಇನ್ಫ್ಲುಯೆನ್ಸರ್ ಆಗಿರ್ಬೋದು, ಇಲ್ಲ ಇನ್ಸ್ಟಾಗ್ರಾಮು ಆರ್ ಯೂಟ್ಯೂಬಲ್ಲಿ ಇರ್ಬೋದು, ಆರ್ ನೀವು ಯೂಟ್ಯೂಬಲ್ಲೂ ಮೇ ಬಿ ನೀವು ಸಣ್ಣ ಇನ್ಫ್ಲುಯೆನ್ಸ್, ಈಗ ಸಣ್ಣ ಯೂಟ್ಯೂಬರ್ ಆಗಿರ್ಬೋದು ಅವ್ರು ದೊಡ್ಡ ಯೂಟ್ಯೂಬರ್ ಆಗಿರ್ಬೋದು. ಸೊ ವಾಟ್ ಎವರ್ ಇಟ್ ಇಸ್. ಬಟ್ ಇಲ್ಲಿ ನಾನು ಯಾರಿಗೋಸ್ಕರ ಇದನ್ನ ವಿಡಿಯೋ ಮಾಡ್ತಾ ಇರೋದು ಅಂದರೆ ಜನರಲಿ ದಿಸ್ ಇಸ್ ಮೋಸ್ಟ್ಲಿ ಫಾರ್ ಬಿಗಿನರ್ಸು. ಸೊ ಅದು ನೀವು ಆಲ್ರೆಡಿ ಯೂಸ್ ಮಾಡ್ತಿದ್ರೆ ನಿಮ್ಗೆ ಗೊತ್ತು ಅಂದರೆ ಈ ವಿಡಿಯೋನ ಸ್ಕಿಪ್ ಮಾಡ್ಬೋದು. ದಿಸ್ ಇಸ್ ಮೋರ್ ಫಾರ್ ಬಿಗಿನರ್ಸು. ನಿಮಗೆ ಈವನ್ ಇಫ್ ಯು ಸ್ಟಾರ್ಟೆಡ್ ಯೂಸಿಂಗ್ ಆ್ಯಂಡ್ ನೀವು ನಾಟ್ ಫಿಗರ್ಡ್ ಔಟ್ ಎಕ್ಸಾಕ್ಟ್ಲಿ ಏನಿದು ಪರ್ಪಸ್ಸು ಹೆಂಗೆ ಯೂಸ್ ಮಾಡಬೇಕಂದ್ರೆ ಅದು ಹಂಗಿದ್ರೂ ಈ ವಿಡಿಯೋನ ನೋಡ್ಬೋದು. ಸೊ ಬಿಗಿನರ್ ಪಾಯಿಂಟ್ ಆಫ್ ವ್ಯೂ ನಾನು ಈ ವಿಡಿಯೋನ ಮಾಡ್ತಾ ಇರೋದು. ಅವ್ರಿಗೊಂದು ಗೈಡ್ಲೈನ್ಸು ಇದೆ ಆ್ಯಕ್ಚುಲಿ ಏನು ಯೂಸ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಅಂತ ನಿಮಗೆ ಒಂದು ಈಸಿ ಪರ್ಸ್ಪೆಕ್ಟಿವ್ ನಾನು ನೋಡಿದ್ದೀನಿ. ಮೋಸ್ಟ್ಲಿ ನಿಮಗೆ ಟೆಕ್ನಿಕಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಾರೆ. ಸೊ ನಾನು ಇಲ್ಲಿ ಒಂದು ಟೂರರ್ಸ್ ಪರ್ಸ್ಪೆಕ್ಟಿವ್ ಅಲ್ಲಿ ನಾನು ಟೂರಿಂಗ್ ಮಾಡ್ತಾ ಇರ್ತೀನಿ, ಮೋಟೋ ಬ್ಲಾಗಿಂಗ್ ವಾಟ್ ಎವರ್ ಐ ಆಮ್ ಗೋಯಿಂಗ್ ಆನ್ ಔಟ್ಸೈಡು ಸಮ್ವೇರ್ ಔಟ್ಸೈಡ್ ದ ಸಿಟಿ, ಸಮ್ವೇರ್ ಡೌನ್ ದ ಲೈನ್ ನಾನು ಆ ಕಡೆ ಶೂಟಿಂಗ್ ಮಾಡ್ತಾ ಇರ್ತೀನಿ. ಸೊ ಅದನ್ನ ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಒಂದು ನಾನು ಮಾಡಿರೋ ಎಕ್ಸ್ಪೀರಿಯನ್ಸಸ್ ಮೂಲಕ ನಂದು ನಿಮಗೆ ಒಂದು ವ್ಯೂ ಪಾಯಿಂಟ್ ಕೊಡ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಆಕ್ಷನ್ ಕ್ಯಾಮ್ರಾನ ಆ್ಯಕ್ಚುಲಿ ನೀವು ಏನಕ್ಕೆ ಯೂಸ್ ಮಾಡಬೇಕು ಬೇಸಿಕಲಿ ಅಂತ ಅಂಡರ್ಸ್ಟ್ಯಾಂಡ್ ಮಾಡೋಣ. ಯಾವ ಪರ್ಪಸ್ಗೆ ಮೇನ್ಲಿ ಯೂಸ್ ಮಾಡ್ತಾ ಇದ್ದೀರಾ ಅದನ್ನು ನಾನು ಹೇಳ್ತೀನಿ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಆಬ್ವಿಯಸ್ಲಿ ನೀವು ಆಕ್ಷನ್ ಕ್ಯಾಮ್ರಾನ ಆ್ಯಂಡ್ ನಿಮ್ಮ ಫೋನ್ ಕ್ಯಾಮ್ರಾ ಇದರಲ್ಲಿ ಎರಡರಲ್ಲಿ ಯಾವುದು ಪ್ರಯಾರಿಟಿ ಕೊಡಬೇಕು ಅದನ್ನು ಹೇಳ್ಬಿಡ್ತೀನಿ. ಬಿಕಾಸ್ ಸಾಕಷ್ಟು ಜನ ಕನ್ಫ್ಯೂಸ್ ಆಗ್ಬಿಡ್ತಾರೆ, ನನ್ನ ಫೋನ್ ಕ್ಯಾಮ್ರಾನು ಇದೆ ಆಕ್ಷನ್ ಕ್ಯಾಮ್ರಾ ಏನಕ್ಕೆ ಅಂತ. ಸೊ ಅದನ್ನು ನಾನು ಇಲ್ಲಿ ಕ್ಲಾರಿಫೈ ಮಾಡ್ಬಿಡ್ತೀನಿ ಸಿಂಪಲ್ ಟರ್ಮ್ಸಲ್ಲಿ. ಸೊ ಫಸ್ಟ್ಲಿ ಆಕ್ಷನ್ ಕ್ಯಾಮ್ರಾನ ನನ್ನ ಒಪಿನಿಯನಲ್ಲಿ ಮೇನ್ಲಿ ವೈ ಇಟ್ ಈಸ್ ನೀವು ಫೋನ್ ಕ್ಯಾಮ್ರಾನ ಯೂಸ್ ಮಾಡ್ಬೋದಲ್ಲ, ಆಕ್ಷನ್ ಕ್ಯಾಮ್ರಾ ಏನಕ್ಕೆ ಯೂಸ್ ಮಾಡ್ತೀರಾ ಅಂದರೆ ಆಕ್ಷನ್ ಕ್ಯಾಮ್ರಾ ಒಂದು ಇದು ಲೈಟ್ ವೇಟ್ ಇರುತ್ತೆ, ಜನರಲಿ ಲೈಟ್ ವೇಟ್ ಇರುತ್ತೆ. ನೀವು ಇದನ್ನು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ ನೀವು ಮೌಂಟ್ ಮಾಡ್ಬೋದು, ಎಲ್ಲಿ ಬೇಕಾದರೂ ನೀವು ಬಾಡಿಯಲ್ಲಿ ಮೌಂಟ್ ಮಾಡ್ಬೋದು ಆರಾಮಾಗಿ. ಬಿಕಾಸ್ ಅದು ಲೈಟ್ ವೇಟ್ ಇದೆ, ಪ್ಲಸ್ ನಿಮಗೆ ಮೌಂಟಿಂಗ್ ಪಾಯಿಂಟ್ಸ್ ಆರಾಮಾಗಿ ಮೌಂಟ್ ಮಾಡ್ಬೋದು. ಫೋನ್ ನಾನು ಮಾಡ್ಬೋದು ಇಲ್ಲ ಅಂತಲ್ಲ, ಬಟ್ ಕೆಲವು ಟೈಮು ನಿಮಗೆ ವ್ಯೂ ಪಾಯಿಂಟ್ಸಲ್ಲಿ ನೀವು ಅದನ್ನು ಮೌಂಟ್ ಮಾಡೋಕ್ಕಾಗಲ್ಲ. ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಇದೆ ವಿತ್ ಫೋನ್. ಬಟ್ ನೀವು ಆಕ್ಷನ್ ಕ್ಯಾಮ್ರಾನ ಮೌಂಟ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಥಿಂಗ್ ಒಂದು ಮೇನ್ ರೀಸನ್ ಇದೆ ಅಂದರೆ ನಿಮ್ಮದು ಪರ್ಸ್ಪೆಕ್ಟಿವ್ಸ್ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ನೀವು ತೋರಿಸ್ಬೋದು. ಮೋಸ್ಟ್ಲಿ ಇದು ಒಂದು ಫಸ್ಟ್ ಪರ್ಸನ್ ಪರ್ಸ್ಪೆಕ್ಟಿವ್ನ ತೋರ್ಸೋಕ್ಕೆ ಯೂಸ್ ಮಾಡ್ತಾರೆ. ಬಟ್ ಇವಾಗ ಕೆಲವು ಕ್ಯಾಮ್ರಾಸ್ ಇದೆ ವಿತ್ 3D ಕ್ಯಾಮ್ರಾಸ್ ಇರುತ್ತೆ ಅದರಲ್ಲಿ. ಸೊ ಅದು ನಿಮಗೆ ಓವರ್ ಆಲ್ ನಿಮ್ಮದು ಸರೌಂಡಿಂಗ್ ನಾನು ಮಾಡೋ ಥರ ನಿಮಗೆ ತೋರಿಸೋದು. ಸೊ ಇದರಲ್ಲಿ ಆ ಕ್ರಿಯೇಟಿವ್ ಫ್ರೀಡಮ್ ಕೊಡುತ್ತೆ ನಿಮಗೆ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸು ಅರೌಂಡ್ ಯೂನ ತೋರ್ಸೋಕ್ಕೆ ಕಂಪೇರ್ ಟು ನಾರ್ಮಲ್ ಕ್ಯಾಮ್ರಾ ಆನ್ ಯುವರ್ ಫೋನ್. ಸೊ ಫೋನಲ್ಲಿ ಜನರಲಿ ನೀವು ಒಂದೆರಡು ಪರ್ಸ್ಪೆಕ್ಟಿವ್ ಬಿಟ್ಟರೆ ಮಾಡೋಕ್ಕಾಗಲ್ಲ. ಬಟ್ ಇಫ್ ಯು ಆರ್ ಕ್ರಿಯೇಟಿವ್ ಯು ಕ್ಯಾನ್ ಡೂ ಇಟ್ ವಿತ್ ಯುವರ್ ಫೋನ್ ಆಲ್ಸೋ. ಸೊ ಬಟ್ ಆಕ್ಷನ್ ಕ್ಯಾಮ್ರಾದಲ್ಲಿ ಲಿಟಲ್ ಬಿಟ್ ಈಸಿ ಅಂತ ಹೇಳ್ಬೋದು. ಸೊ ದಟ್ ಈಸ್ ದ ಮೇನ್ ರೀಸನ್. ಬಟ್ ದ ಫಸ್ಟ್ ಆ್ಯಂಡ್ ದ ಮೇನ್ ಆ್ಯಕ್ಚುಲಿ ಇದೆಲ್ಲ ನಿಮಗೆ ಬೇಸಿಕ್ಸ್ ಆಫ್ ದ ಆಕ್ಷನ್ ಕ್ಯಾಮ್ರಾ. ಬಟ್ ದ ಮೇನ್ ರೀಸನ್ ಆಕ್ಷನ್ ಕ್ಯಾಮ್ರಾನ ನೀವು ಓವರ್ ದ ಫೋನ್ ಕ್ಯಾಮ್ರಾ ಯೂಸ್ ಮಾಡಬೇಕಾಗಿರೋದು ವೆನ್ ಯು ಆರ್ ಇನ್ ಸಮ್ ಕೈಂಡ್ ಆಫ್ ಆಕ್ಷನ್. ಸೊ ಅದಕ್ಕೋಸ್ಕರ ಆಕ್ಷನ್ ಕ್ಯಾಮ್ರಾ ಅಂದರೆ ನೀವು ಏನೋ ಮೋಟೋ ಬ್ಲಾಗಿಂಗ್ ಮಾಡ್ತಾ ಇದ್ದೀರಾ, ಅಥವಾ ನೀವು ಸೈಕಲಲ್ಲಿ ಹೋಗ್ತಾ ಇದ್ದೀರೋ, ಇಲ್ಲ ನೀವು ಏನೋ ಅಂಡರ್ ವಾಟರ್ ಡೈವಿಂಗ್ ಮಾಡ್ತಾ ಇದ್ದೀರೋ, ಆರ್ ನೀವು ಹೈಕಿಂಗ್ ಮಾಡ್ತಾ ಇದ್ದೀರಾ, ಸಮ್ ಕೈಂಡ್ ಆಫ್ ಡಿಫಿಕಲ್ಟ್ ಆಕ್ಟಿವಿಟಿ ಮಾಡ್ತಾ ಇದ್ದೀರಾ. ಸೊ ಆಲ್ ದೋಸ್ ಟೈಮ್ಸ್ ಅಲ್ಲಿ ನಿಮಗೆ ಎನಿ ಕೈಂಡ್ ಆಫ್ ಆಕ್ಷನ್ ಅಲ್ಲಿ ನೀವು ಇನ್ವಾಲ್ವ್ ಆದಾಗ ದಟ್ ಈಸ್ ವೆನ್ ದ ಆಕ್ಷನ್ ಕ್ಯಾಮ್ರಾ ಕಮ್ಸ್ ಇನ್ ಟು ಪಿಕ್ಚರ್ ವೆರಿ ವೆಲ್. ಬಿಕಾಸ್ ಅದು ನಿಮಗೆ ಒಂದು ಸ್ಟೇಬಲ್ ನಿಮಗೆ ವಿಡಿಯೋಗ್ರಫಿನೋ ಆರ್ ಫೋಟೋಸ್ನ ಚೆನ್ನಾಗಿ ತೆಗಿಬೋದು ಕಂಪೇರ್ ಟು ಯುವರ್ ನಾರ್ಮಲ್ ಕ್ಯಾಮ್ರಾಸ್. ಸೊ ದಟ್ ಈಸ್ ವೈ ಆಕ್ಷನ್ ಕ್ಯಾಮ್ರಾಸ್ನ ಜಾಸ್ತಿ ಯೂಸ್ ಮಾಡೋದು. ಅದರ್ವೈಸ್ ನೀವು ನಾರ್ಮಲ್ ಸ್ಟಿಲ್ ಆಗಿ ಆರಾಮಾಗಿ ನಡ್ಕೊಂಡು ಹೋಗ್ತಾ ಇದ್ದೀರಾ, ತೆಗಿತಾ ಇದ್ದೀರಾ ಫೋಟೋಗ್ರಾಫ್, ನೀವು ಯಾವುದೋ ಒಂದು ಪ್ಯಾಲೇಸ್ ಹೋಗಿದ್ದೀರಾ ಅವ್ರ ಸಮ್ವೇರ್ ನೀವು ನಡ್ಕೊಂಡು ಹೋಗ್ತಾ ಇದ್ದೀರಾ, ಯು ಕ್ಯಾನ್ ಸ್ಟಿಲ್ ಯೂಸ್ ಯುವರ್ ಫೋನ್ ಕ್ಯಾಮ್ರಾ. ಅದಕ್ಕೂ ಒಳ್ಳೆ ಮೌಂಟಿಂಗ್ ಸಿಸ್ಟಮ್ಸ್ ನಿಮಗೆ ಸಿಗುತ್ತೆ ಆರಾಮಾಗಿ. ಐ ಡೋಂಟ್ ಥಿಂಕ್ ಆ್ಯಂಡ್ ನೀವು ಒಳ್ಳೆ ಪರ್ಸ್ಪೆಕ್ಟಿವ್ಸು ಮಾಡ್ಬೋದು. ನೀವು ಚೆಸ್ಟ್ ಮೌಂಟು ವಾಟ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮೌಂಟ್ಸ್ ನೀವು ಮಾಡ್ಬೋದು ಆರಾಮಾಗಿ. ಬಿಕಾಸ್ ಆ ಪರ್ಸ್ಪೆಕ್ಟಿವ್ ಅಷ್ಟೊಂದು ಮ್ಯಾಟರ್ ಆಗಲ್ಲ. ಬಟ್ ಆಕ್ಷನ್ ಇರಬೇಕಾದ್ರೆ ನಿಮಗೆ ಆ್ಯಕ್ಚುಲಿ ಯು ವಾಂಟ್ ಟು ಮೇಕ್ ಶೋರ್ ದಟ್ ಡಿಫ್ರೆಂಟ್ ಕಂಡೀಷನ್ಸಲ್ಲಿ ನಿಮ್ಮದು ಫೋನ್ ಹಾಳಾಗದೇ ಇರ್ಬೋದು, ಆರ್ ದೊಡ್ಡದಾಗಿದ್ರೆ ನಿಮಗೆ ಅದನ್ನ ಈಸಿ ಮೌಂಟ್ ಮಾಡೋಕೆ ಕಷ್ಟ ಆಗುತ್ತೆ. ಸೊ ಅದು ಅಲ್ಲಿ ನಿಮ್ಮದು ಆಕ್ಷನ್ ಕ್ಯಾಮ್ರಾ ಆ್ಯಕ್ಚುಲಿ ಕಮ್ಸ್ ಇನ್ ಟು ಪಿಕ್ಚರ್. ಸೊ ಅಲ್ಲಿ ಆಕ್ಷನ್ ಕ್ಯಾಮ್ರಾ ಬಿಕಮ್ಸ್ ಅ ಬೆಟರ್ ನಿಮಗೆ ಒಂದು ಪ್ರಾಡಕ್ಟ್ ಟು ಯೂಸ್ ಟು ಡೂ ಯುವರ್ ವ್ಲಾಗಿಂಗ್. ಅದರ್ವೈಸ್ ಯು ಸ್ಟ್ಯಾಂಡಿಂಗ್ ಅಂಡ್ ನಡ್ಕೊಂಡು ಹೋಗ್ತಾ ಇದ್ದೀರಾ, ಆರ್ ಸಿಂಪ್ಲಿ ನಾರ್ಮಲ್ ವ್ಲಾಗಿಂಗಲ್ಲಿ ನಡ್ಕೊಂಡು ಹೋಗಬೇಕಾದ್ರೆ ಈವನ್ ಯುವರ್ ಫೋನ್ ಕ್ಯಾಮ್ರಾ ಈಸ್ ಅ ಬೆಟರ್ ಕ್ಯಾಮ್ರಾ. ಸೊ ಇವಾಗ ಓಕೆ, ನೆಕ್ಸ್ಟ್ ಪಾಯಿಂಟ್ ಆಫ್ ವ್ಯೂ ನೋಡುವ ಬಗ್ಗೆ ಜಾಸ್ತಿ ಡಿಸ್ಕಸ್ ಮಾಡೋಣ. ವೆದರ್ ಯು ಶುಡ್ ಬಿ ಯೂಸಿಂಗ್ ಆಕ್ಷನ್ ಕ್ಯಾಮ್ರಾ ಆರ್ ಯು ಶುಡ್ ಬಿ ಯೂಸಿಂಗ್ ಫೋನ್ ಕ್ಯಾಮ್ರಾ. ಯಾವುದನ್ನ ನೀವು ಜಾಸ್ತಿ ಯೂಸ್ ಮಾಡಬೇಕು, ನಿಮ್ಮ ಹತ್ರ ಎರಡೂ ಇದೆ ಅಂದರೆ. ಸೊ ಇಲ್ಲಿ ನಾನು ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ನಿಮಗೆ. ಇಟ್ ಮೈಟ್ ಬಿ ಲಿಟಲ್ ಕಾಂಟ್ರವರ್ಷಿಯಲ್, ಬಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ. ಇಫ್ ಯು ಆರ್ ನಾಟ್ ಇನ್ವಾಲ್ಡ್ ಇನ್ ಅನ್ ಆಕ್ಷನ್, ಅನ್ಲೆಸ್ ಯು ಆರ್ ಇನ್ವಾಲ್ಡ್ ಇನ್ ಅನ್ ಆಕ್ಷನ್, ಐ ಥಿಂಕ್ ನಿಮ್ಮ ಫೋನ್ ಕ್ಯಾಮ್ರಾ ವಿಲ್ ಬಿ ಮೋರ್ ಯೂಸ್ಫುಲ್ಲು ಆ್ಯಂಡ್ ಇಟ್ ಈಸ್ ಮೋರ್ ಪವರ್ಫುಲ್ ಆಲ್ಸೋ ಇನ್ ಜನರಲ್ಲು. ನೀವು ಫಸ್ಟ್ ಇನ್ವೆಸ್ಟ್ ನನ್ನ ಒಪಿನಿಯನಲ್ಲಿ ಮೇಕ್ ಇಟ್ ಟುವರ್ಡ್ಸ್ ಯುವರ್ ಫೋನ್ ಓನ್ಲಿ. ಸೊ ಫೋನ್ ನೀವು ಒಳ್ಳೆ ಕ್ವಾಲಿಟಿ ಫೋನ್ ತಗೊಳ್ಳಿ, 50,000-60,000. ಇಫ್ ಯು ಆರ್ ಲೈಕ್ ಸೀರಿಯಸ್ಲಿ ವಾಂಟ್ ಟು ಡೂ ಮೋಟೋ ಬ್ಲಾಗಿಂಗ್ ಆರ್ ಯೂಟ್ಯೂಬರ್ ಆಗಬೇಕಂತ ಇದ್ದೀರಾ, ಆರ್ ಇನ್ಸ್ಟಾಗ್ರಾಮ್ ಇನ್ಫ್ಲುಯೆನ್ಸರ್ ಆರ್ ಸೋಷಿಯಲ್ ಮೀಡಿಯಾದಲ್ಲಿ ಇರಬೇಕಂತ ಇದ್ದೀರಾ ಅಂದರೆ ಐ
ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ವೆರಿ ಗುಡ್ ಫೋನ್ ಕ್ಯಾಮರಾ, ಮೇ ಬಿ OnePlus ಐಫೋನು ಆರ್ ಗೂಗಲ್ ಸ್ಯಾಮ್ಸಂಗ್ ಈ ಥರ ಫೋನ್ಸ್ನ ಫಸ್ಟ್ ತಗೊಳ್ಳಿ. ಅದು ಪ್ರೈಮರಿ ಫೋನ್ ನಿಮ್ಮದು ಫಾರ್ ಶೂಟಿಂಗ್ ವಿಡಿಯೋ. ಏನಕ್ಕೆ ಅಂತ ಹೇಳ್ತೀನಿ, ಫಸ್ಟ್ ರೀಸನ್ ಬಂದು ನಿಮಗೆ ಇದರಲ್ಲಿ ತುಂಬಾ ಒಳ್ಳೆ ಕ್ವಾಲಿಟಿ. ಐ ಮೀನ್ ಇವಾಗಿರುವಂಥ ಫೋನ್ಸು ದೇ ಆರ್ ವೆರಿ ಮಚ್ ಕ್ಲೋಸ್ ಟು DSLR ಕ್ಯಾಮರಾಸು. ಐ ಮೀನ್ DSLR ಕ್ಯಾಮರಾಸು ತಗೋಬೇಕಂದ್ರೆ ಅದು ಇನ್ನೊಂದು ಕ್ವಶನ್, ಅದು ಬೇರೆ ವಿಡಿಯೋದಲ್ಲಿ ಅದನ್ನು ಮಾಡ್ತೀನಿ. ಬಟ್ ದೇ ಹ್ಯಾವ್ ವೆರಿ ಗುಡ್ ಕ್ವಾಲಿಟಿ ಇಮೇಜಿಂಗು ಎಲ್ಲ ನಿಮಗೆ ಲೋ ಲೈಟು ಎಲ್ಲ ಥರ ಇದರಲ್ಲಿ ನಿಮ್ಗೆ ಒಳ್ಳೆ ಲೈಕ್ ಕ್ವಾಲಿಟಿ ವೀಡಿಯೋಸ್ ಆ್ಯಂಡ್ ಫೋಟೋಸ್ಗಳು ತರುತ್ತೆ ನಿಮಗೆ. ಆಲ್ಸೋ ನಿಮಗೆ ಬೇಸಿಕಲಿ ಎಡಿಟ್ ಮಾಡೋದು ತುಂಬ ಈಸಿ ಆನ್ ದ ಫೋನು, ಎಡಿಟಿಂಗ್ ತುಂಬ ಈಸಿ ನಿಮಗೆ, ಈಸ್ ಆಫ್ ಯೂಸ್ ನೀವು ಬಿಕಾಸ್ ಯು ಆರ್ ಯೂಸ್ ಟು ಯೂಸಿಂಗ್ ಫೋನ್ ಅಲ್ಲ, ಫೋನಲ್ಲಿ ಯೂಸ್ ಮಾಡೋದು ತುಂಬ ಈಸಿ. ನಿಮಗೆ ಲಾರ್ಜರ್ ವ್ಯೂ ಪಾಯಿಂಟ್ ಇರುತ್ತೆ, ನಿಮ್ಮ ಫೋನ್ ತುಂಬಾ ದೊಡ್ಡದಾಗಿರುತ್ತೆ, ಈಸಿಲಿ ನೀವು ನೋಡ್ಬೋದು ಏನಿದೆ ಏನಿಲ್ಲ ಅಂತ. ನಿಮಗೆ ಆ್ಯಕ್ಷನ್ ಕ್ಯಾಮ್ರಾದಾಗ ಏನು ಕಾಣೋದಿಲ್ಲ. ಇನ್ನೂ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಈಗ 5 ಮೂಲಕ ಟ್ರಾನ್ಸ್ಫರ್ ಮಾಡ್ಬೋದು, ಬಟ್ ಸ್ಟಿಲ್ ನಿಮಗೆ ಬೇಗ ಎಡಿಟಿಂಗ್ ಮಾಡ್ಬೋದು, ಈಸ್ ಆಫ್ ಯೂಸ್ ಇದೆ. ಬ್ಯಾಟ್ರಿ ಲೈಫ್ ಚೆನ್ನಾಗಿರುತ್ತೆ ನಿಮಗೆ ಕ್ಯಾಮ್ರಾದಲ್ಲಿ, ಈಸಿಲಿ ಚಾರ್ಜ್ ಮಾಡ್ಬೋದು. ಆಲ್ ದೋಸ್ ನಿಮಗೆ ನೋಡಿದ್ರೆ ನಿಮಗೆ ಆ್ಯಂಡ್ ನೀವು ತುಂಬಾ ಆರಾಮಾಗಿ ಒಳ್ಳೆ ಸ್ಟಿಲ್ ಆಗಿರಬೇಕಾದ್ರೆ ನೀವು ಆರಾಮಾಗಿ ನಿಮ್ಮದು ಕ್ಯಾಮ್ರಾದಲ್ಲಿ ಆರಾಮಾಗಿ ಶೂಟ್ ಮಾಡ್ಬೋದು. ಸೊ ಐ ವುಡ್ ಸಜೆಸ್ಟ್ ಯು ಟು ಗೋ ಫಾರ್ ಫಸ್ಟ್ ನಿಮ್ಮದು ಇನ್ವೆಸ್ಟ್ಮೆಂಟ್ ಶುಡ್ ಬಿ ಆನ್ ಕ್ಯಾಮ್ರಾ ದೆನ್ ಆನ್ ಆ್ಯಕ್ಷನ್ ಕ್ಯಾಮ್ರಾ. ಬಟ್ ಎಸ್ ನೀವು ಫಸ್ಟ್ ಇನಿಷಿಯಲಿ ಆಸ್ ಅ ಬಿಗಿನರ್ ಯೂಸ್ ಮಾಡ್ತೀರಲ್ವಾ, ಸ್ಟಾರ್ಟಿಂಗ್ ಕ್ಯಾಮ್ರಾನೇ ಜಾಸ್ತಿ ಯೂಸ್ ಮಾಡಿ. ಆ್ಯಕ್ಷನ್ ಕ್ಯಾಮ್ರಾನ ನೀವು ಓನ್ಲಿ ವೆನ್ ದರ್ ಇಸ್ ಅನ್ ಇವೆಂಟ್ ಆರ್ ಅನ್ ಆ್ಯಕ್ಷನು ಅವಾಗ ಜಾಸ್ತಿ ಯೂಸ್ ಮಾಡಿ. ಅದರ್ವೈಸ್ ಯು ಯೂಸ್ ಕ್ಯಾಮ್ರಾ ಓನ್ಲಿ. ಕ್ಯಾಮ್ರಾ ಸೆಟಪ್ ನಿಮಗೆ ಆ್ಯಕ್ಷನ್ ಕ್ಯಾಮ್ರಾ ಸೆಟಪ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗ್ತಾ ನೀವು ಲರ್ನ್ ಮೋರ್ ಅಬೌಟ್ ದ ಆ್ಯಕ್ಷನ್ ಕ್ಯಾಮ್ರಾ, ಅವಾಗ ಸ್ವಲ್ಪ ಯೂಸೇಜು ನಿಮ್ಮ ಪರ್ಸ್ಪೆಕ್ಟಿವ್ ಡಿಫ್ರೆಂಟ್ ನೀವು ನಡ್ಕೊಂಡು ಹೋಗ್ಬೇಕಾದ್ರೆ ಆ್ಯಕ್ಷನ್ ಕ್ಯಾಮ್ರಾ ಯೂಸ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ, ಅದೊಂದು ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಕೊಡುತ್ತೆ. ಬಟ್ ಇನಿಷಿಯಲಿ ನಾನು ಏನು ಹೇಳ್ತೀನಿ ಅಂದರೆ ಅದನ್ನ ಯೂಸ್ ಮಾಡಬೇಡಿ, ಜಸ್ಟ್ ಯೂಸ್ ಯುವರ್ ಕ್ಯಾಮ್ರಾ, ಫೋನ್ ಕ್ಯಾಮ್ರಾನ ಯೂಸ್ ಮಾಡಿ. ಬರ್ತಾ ಇದರದ್ದು ಯೂಸೇಜ್ 50-50 ಮಾಡಿ, ಅವ್ರು ನಿಮ್ಮ ಅಕಾರ್ಡಿಂಗ್ ನಿಮ್ಮದು ಕ್ರಿಯೇಟಿವ್ ಲಿಬರ್ಟಿ ತೊಗೊಂಡು ಯಾವ್ದು ಇನ್ ಪರ್ಟಿಕ್ಯುಲರ್ ಸಿಚುವೇಷನ್ ಆ್ಯಕ್ಷನ್ ಕ್ಯಾಮ್ರಾ ಜಾಸ್ತಿ ಯೂಸ್ ಮಾಡಿ ಆ್ಯಂಡ್ ಫೋನ್ ಕ್ಯಾಮ್ರಾ ಕಮ್ಮಿ ಯೂಸ್ ಮಾಡಿ, ಡಿಪೆಂಡಿಂಗ್ ಆನ್ ಸಿಚುವೇಷನ್. ಬಟ್ ಫೋನ್ ಕ್ಯಾಮ್ರಾ ತುಂಬ ಪವರ್ಫುಲ್ ಇದೆ. ಫೋನ್ ಕ್ಯಾಮ್ರಾನ ಯಾವತ್ತು ಲೈಕ್ ಇಗ್ನೋರ್ ಮಾಡಬೇಡಿ. ನೀವು ಆ್ಯಕ್ಷನ್ ಕ್ಯಾಮ್ರಾ ತಗೋತೀರ ಅಂದ್ರೆ ನಿಮ್ಮ ಫೋನ್ ಕ್ಯಾಮ್ರಾ ಫಸ್ಟ್ ಚೆನ್ನಾಗಿರಬೇಕು, ಅದಾದಮೇಲೆ ಸೆಕೆಂಡ್ ಇನ್ವೆಸ್ಟ್ಮೆಂಟು ನಿಮ್ಮದು ಆ್ಯಕ್ಷನ್ ಕ್ಯಾಮ್ರಾ ಮೇಲೆ ಮಾಡಿ. ಸೊ ದಟ್ ಈಸ್ ಮೈ ಸಜೆಷನು. ಎನಿವೆ, ಸೊ ನೆಕ್ಸ್ಟ್ ಬರೋಣ, ಆ್ಯಕ್ಷನ್ ಕ್ಯಾಮ್ರಾನ ಯಾವ ಥರ ಯೂಸ್ ಮಾಡಬೇಕು ಅದ್ರ ಕಡೆ ಗಮನ ಕೊಡೋಣ. ಸೊ ಬೇಸಿಕಲಿ ಫಸ್ಟ್ ಥಿಂಗ್ ನೀವು ಕನ್ಸಿಡರ್ ಮಾಡಬೇಕಾಗಿರೋದು ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ನೀವು ಯಾವ ಥರ ಶೂಟ್ ಮಾಡ್ತಾ ಇರೋದು. ಸೊ ಅಗೇನ್ ನೀವು ಯಾವ ಆ್ಯಂಗಲಲ್ಲಿ ಶೂಟ್ ಮಾಡ್ತೀರಾ, ಆಲ್ ದೋಸ್ ಥಿಂಗ್ಸು, ನಿಮ್ಮ ಮೌಂಟಿಂಗ್ ಪಾಯಿಂಟ್ಸ್ ಯಾವ ಥರ ಇರುತ್ತೆ ಅದೆಲ್ಲ ನಿಮ್ಮ ಮೇಲೆ ಬಿಟ್ಟಿದ್ದು, ನೀವು ಕ್ರಿಯೇಟಿವ್ ಫ್ರೀಡಮ್ ತಗೊಳ್ಳಿ. ಬಟ್ ಯಾವ ಥರ ಶೂಟ್ ಮಾಡಬೇಕಂತ ಹೇಳ್ತೀನಿ. ಇದರಲ್ಲಿ ಎರಡೇ ಥರ ಶೂಟಿಂಗ್ ಮಾಡ್ಬೋದು. ಒಂದು ನೀವು ಕಂಟಿನ್ಯೂಸ್ಲಿ ಶೂಟ್ ಮಾಡ್ತಾ ಇರ್ಬೋದು ವಿದೌಟ್ ಆ್ಯಕ್ಚುಲಿ ಯಾವ ಥರ ಆಗ್ತಾ ಇದೆ, ನೀವು ಯು ಆರ್ ನಾಟ್ ವೆರಿ ಫೋಕಸ್ಡ್ ಆನ್ ಇಟ್, ಯು ಜಸ್ಟ್ ಫಸ್ಟ್ ಇನಿಷಿಯಲಿ ಶೂಟಿಂಗ್, ಅದಾದಮೇಲೆ ಆ ಎಲ್ಲ ವೀಡಿಯೋಸ್ನ ತಗೊಂಡು ನೀವು ಎಡಿಟ್ ಮಾಡ್ತಾ ಇದ್ದೀರಾ. ಸೊ ನಿಮಗೆ ಯಾವ್ದು ಪಾರ್ಟ್ಸ್ ಇಷ್ಟ ಆಯ್ತು ಅದನ್ನು ಎಡಿಟ್ ಮಾಡ್ತೀರಾ. ಆರ್ ನೀವು ಬೇಸಿಕಲಿ ಸೆಕೆಂಡ್ ಪಾರ್ಟಲ್ಲಿ ಹೆಂಗೆ ಅಂದರೆ ಯು ಟೇಕ್ ಅ ಡಿಸಿಷನ್, ಓಕೆ ಯು ಟೇಕ್ ಅ ಕಾಲ್, ಓಕೆ ಈ ಪಾಯಿಂಟಲ್ಲಿ ನಾನು ಶೂಟ್ ಮಾಡಬೇಕು, ಇಷ್ಟು ಮಾತ್ರ ಶೂಟ್ ಮಾಡ್ತೀನಿ, ಬಾಕಿ ನಾನು ಸ್ವಿಚ್ ಆಫ್ ಮಾಡ್ಬಿಡ್ತೀನಿ, ನೆಕ್ಸ್ಟ್ ಯಾವ್ದಾದ್ರು ಇಂಪಾರ್ಟೆಂಟ್ ಪಾಯಿಂಟ್ ಬಂದಾಗ ನಾನು ಶೂಟ್ ಮಾಡಬೇಕು. ಸೊ ನನ್ನ ಒಪಿನಿಯನ್ಲಿ ಆಸ್ ಅ ಬಿಗಿನರ್ ನೀವು ಸೆಕೆಂಡ್ ವೇ ಆಫ್ ಶೂಟಿಂಗ್ ಮಾಡಿ, ಬಿಕಾಸ್ ದಟ್ ವಿಲ್ ಬಿ ಮೋರ್ ಯೂಸ್ಫುಲ್. ಬಿಕಾಸ್ ಒಂದು ಏನಂದ್ರೆ ನಿಮಗೆ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ನಿಮಗೆ ಎಡಿಟಿಂಗ್ ಮಾಡೋದು ತುಂಬ ಕಷ್ಟ ಇರುತ್ತೆ. ಇಫ್ ಯು ಆರ್ ಸೋ ಮೆನಿ ವೀಡಿಯೋಸ್ ಇದೆ ಅಂದರೆ ತುಂಬಾ ಕಷ್ಟ ಆಗುತ್ತೆ. ಇನ್ನೊಂದು ನಿಮ್ಮ ಬ್ಯಾಟ್ರಿ ಡ್ರೈನ್ ಆಗುತ್ತೆ. ಬೇಸಿಕಲಿ ನೀವು ಬ್ಯಾಟ್ರಿ ಲೈಫ್ ಇಟ್ ಇಸ್ ನಾಟ್ ಲೈಕ್ ಶೂಟಿಂಗ್ ಮಾಡೋ ಎನಿ ಕ್ಯಾಮ್ರಾ ಅಂದ್ರೂ ಬ್ಯಾಟ್ರಿ ಲೈಫ್ ಬೇಗನೆ ಖಾಲಿ ಆಗುತ್ತೆ. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್ ಶೂಟ್ ಮಾಡಿದ್ರೆ ಬೆಟರ್ ಆಗುತ್ತೆ. ಅನ್ಲೆಸ್ ಯು ಅಂಡರ್ಸ್ಟ್ಯಾಂಡ್ ಹೌ ದ ಬ್ಯಾಟ್ರಿ ವರ್ಕ್ಸ್ ವಿತ್ ಯೋರ್ ಫೋನ್, ಅಲ್ಲಿ ಐ ಮೀನ್ ವಿತ್ ಆ್ಯಕ್ಷನ್ ಕ್ಯಾಮ್ರಾ, ಅಲ್ಲಿ ತನಕ ನೀವು ವೇಟ್ ಫಾರ್ ಇಟ್ ಆ್ಯಂಡ್ ಬೆಟರ್ ಅವಾಯ್ಡ್ ಡೂಯಿಂಗ್ ದ ಫಸ್ಟ್ ಕೈಂಡ್ ಆಫ್ ಟೈಪ್ ಆಫ್ ಶೂಟಿಂಗು. ಆ್ಯಂಡ್ ನಿಮಗೆ ಯಾವ ಥರ ಬ್ಯಾಟ್ರಿ ಚೇಂಜ್ ಮಾಡಬೇಕು, ಯಾವ ಥರ ಬ್ಯಾಟ್ರಿ ಡೈ ಆಗುತ್ತೆ, ಆಲ್ ದೋಸ್ ಥಿಂಗ್ಸ್, ಯಾವ ಥರ ರೆಸೊಲ್ಯೂಷನ್ಲಿ ಎಷ್ಟು ಟೈಮ್ ಬರುತ್ತೆ, ಆಲ್ ದೋಸ್ ಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ತೀರಾ. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದೇನೆಂದರೆ ನೀವು ಇನಿಷಿಯಲಿ ನೀವು ಲಾಂಗ್ ಶೂಟಿಂಗು ಮಾಡೋಕ್ಕೆ ಹೋಗ್ಬೇಡಿ. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ನೀವು ಶೂಟಿಂಗ್ ಮಾಡಬೇಕಾದ್ರೆ ನೀವು ಆ್ಯಕ್ಚುಲಿ ನೀವೇನು ಚೇಂಜ್ ಮಾಡಬೇಕಾಗಿಲ್ಲ, ಮ್ಯಾನ್ಯಲಿ ಮಾಡೋಕ್ಕೂ ಹೋಗ್ಬೇಡಿ. ವಾಟ್ ಈಸ್ ಇಟ್ ಅಂದರೆ ಅದರಲ್ಲಿ ಲೂಪ್ ವೈಸ್ ಶೂಟಿಂಗ್ ಮಾಡುತ್ತೆ. ಅಂದರೆ 3 ಮಿನಿಟ್ಸ್ಗೆ ಒಂದ್ಸಲಿ ಶೂಟ್ ಮಾಡಿಬಿಟ್ಟು ವಿಡಿಯೋ ತಿರ್ಗಾ ಇನ್ನೊಂದ್ಸಲಿ 3 ಮಿನಿಟ್ ಆಗುತ್ತೆ. ಅದೇ ಥರ ಶೂಟ್ ಆಗಲಿ. ಇನಿಷಿಯಲಿ ನೀವು ಬಿಗಿನರ್ ಆಗಿದ್ರೆ ಅದೇ ಥರನೇ ಶೂಟ್ ಮಾಡಿ. ಏನಕ್ಕೆ ತುಂಬ ಬಿಗಿನರ್ ಅಲ್ಲ, ಇನ್ ಜನರಲ್ ನನ್ನ ಮೇಲೆ ಇಟ್ಸ್ ಅ ವೆರಿ ಗುಡ್ ಫಾರ್ಮೆಟು. ಅನ್ಲೆಸ್ ನೀವು ತುಂಬ ಲಾಂಗ್ ವೀಡಿಯೋಸ್ ಶೂಟ್ ಮಾಡ್ತಾ ಇಲ್ಲ ಅಂದರೆ ದಟ್ ಇಸ್ ಅ ವೆರಿ ಗುಡ್ ಫಾರ್ಮೆಟ್. ಏನಕ್ಕೆ ಅಂದರೆ ನಿಮಗೆ ಇನ್ ಕೇಸ್ ಬ್ಯಾಟ್ರಿ ಸ್ವಿಚ್ ಆಫ್ ಆಗಿಬಿಡ್ತು ಆರ್ ಹೀಟಿಂಗ್ ಏನೋ ಆಯಿತು, ಬಿಕಾಸ್ ಆಫ್ ದಟ್ ವೀಡಿಯೋ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ಅದರ್ ವೀಡಿಯೋಸ್ ರೆಕಾರ್ಡ್ ಆಗಿರುತ್ತೆ. ಆಲ್ಸೋ ನಿಮಗೆ ಎಡಿಟ್ ಮಾಡಬೇಕಾದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಬಿಕಾಸ್ ನಿಮಗೆ ಎಷ್ಟೊಂದು ಪಾಯಿಂಟ್ಸು ಅದರಲ್ಲಿ ನಿಮಗೆ ವೇಸ್ಟ್ ಅನ್ಸುತ್ತೆ. ಬರೀ ಯಾವುದೋ ಒಂದು ಪಾಯಿಂಟ್ ನಿಮಗೆ ಇಷ್ಟ ಇರುತ್ತಲ್ಲ, ಸೊ ಬಾಕಿ ಎಲ್ಲ ಡಿಲೀಟ್ ಮಾಡಿಬಿಟ್ಟು ಯಾವ್ದು ಇಂಪಾರ್ಟೆಂಟ್ ಇದೆ ಅದನ್ನ ಮಾತ್ರ ಸೇವ್ ಮಾಡ್ಬೋದು. ಅವಾಗ ನಿಮಗೆ ಎಡಿಟಿಂಗ್ ತುಂಬ ಈಸಿ ಆಗುತ್ತೆ. ಬಿಕಾಸ್ ಈ ಫೈಲ್ಸ್ ಇವಾಗ ಬರ್ತಾ ಇರೋ ಇಮೇಜ್ ಕ್ವಾಲಿಟಿ ನೋಡಿದ್ರೆ ಫೈಲ್ಸ್ ತುಂಬ ದೊಡ್ಡದಾಗ್ತಾ ಇದೆ. ಸೊ ನಿಮಗೆ ಎಡಿಟ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಆಲ್ರೆಡಿ ಪೀಪಲ್ ಆರ್ ಎಡಿಟಿಂಗ್ ಆನ್ ಲ್ಯಾಪ್ಟಾಪ್ಸ್, ಅದನ್ನ ಫೋನಲ್ಲಿ ಎಡಿಟಿಂಗ್ ಮಾಡೋಕ್ಕಾಗಲ್ಲ. ಸೊ ಇನಿಷಿಯಲ್ ಸ್ಟೇಜಸಲ್ಲಿ ನೀವು ಫೋನಲ್ಲಿ ಎಡಿಟ್ ಮಾಡೋ ಥರ ಇರಬೇಕು. ಸೊ ಅದಕ್ಕೋಸ್ಕರ ನೀವು ಈ ಥರ ಲೂಪ್ ವೈಸ್ ಇಟ್ಕೊಳ್ಳಿ ಆ್ಯಂಡ್ ನೀವು ಇಂಪಾರ್ಟೆಂಟ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಮಾತ್ರ ಶೂಟ್ ಮಾಡಿ ಅಂತ ನನ್ನ ಸಜೆಷನ್. ಸೊ ನಿಮ್ಮ ಇಷ್ಟ, ಅದು ನೀವು ಯಾವ ಥರ ಶೂಟ್ ಮಾಡಿದ್ರೆ ನಿಮ್ಮ ಇಷ್ಟ, ನನ್ನ ಸಜೆಷನ್ ಅಷ್ಟೇ ಇದು. ಸೆಕೆಂಡ್ ಥಿಂಗ್ ಬಂದ್ಬಿಟ್ಟು ಮೌಂಟಿಂಗು. ಮೌಂಟಿಂಗ್ ವಿಚಾರ ಬಂದಾಗ ಒಂದು ಥಿಂಗ್ ಹೇಳ್ಬಿಡ್ತೀನಿ, ನೀವು ಯಾವ ಥರ ಮೌಂಟ್ ಮಾಡ್ಬೇಕಂತ ಇದ್ದೀರಾ ಅದು ನಿಮ್ಮದು ಫ್ರೀಡಮು, ನಿಮ್ಮ ಕ್ರಿಯೇಟಿವ್ ಫ್ರೀಡಮು. ಬಟ್ ಆಲ್ವೇಸ್ ಇನ್ವೆಸ್ಟ್ ಆನ್ ಅ ವೆರಿ ಗುಡ್ ಕ್ವಾಲಿಟಿ ಮೌಂಟಿಂಗು. ಕಂಪನಿ ಜೊತೆನೇ ನಿಮಗೆ ಮೌಂಟಿಂಗ್ ಬರ್ತಾ ಇದೆ, ದೇ ವಿಲ್ ಬಿ ಜನರಲಿ ಗುಡ್, ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಕಾಗಿಲ್ಲ. ಬಟ್ ನೀವು ಆಫರ್ ಮಾರ್ಕೆಟ್ ಬೇರೆ ಮೌಂಟಿಂಗ್ ಪಾಯಿಂಟ್ಸ್ ನೀವು ತಗೋಬೇಕು. ಬಿಕಾಸ್ ನೀವು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಬೇಕಂತ ಇದ್ದೀರಾ ಅಂದರೆ ಆಲ್ವೇಸ್ ಇನ್ವೆಸ್ಟ್ ಆನ್ ಅ ವೆರಿ ಗುಡ್ ಮೌಂಟಿಂಗ್ ಪಾಯಿಂಟ್ಸ್. ನಿಮ್ಮ ಸೆಲ್ಫಿ ಸ್ಟಿಕ್ ಆಗಿರಲಿ, ನಿಮ್ಮದು ಎನಿಥಿಂಗ್ ವಾಟ್ ಎವರ್ ನೀವು ಮೌಂಟಿಂಗ್ ಪಾಯಿಂಟ್ಸ್ ತೊಗೊಂಡ್ಬಿಡೋದು, ಚೆಸ್ಟ್ ಮೌಂಟು, ನಿಮ್ಮದು ಹೆಡ್ ಮೌಂಟು, ಚಿನ್ ಮೌಂಟು, ವಾಟ್ ಎವರ್ ಮೌಂಟ್ಸ್ ತೊಗೊಬೇಕಂತ ಇದ್ದೀರಾ ಅದು ಒಳ್ಳೆ ಕ್ವಾಲಿಟಿ ಮೌಂಟ್ಸ್ ತೊಗೊಳ್ಳಿ. ಅದಿಲ್ಲ ಅಂದರೆ ನಿಮಗೆ ಸ್ಟೇಬಲ್ ಇಲ್ಲ ಅಂದರೆ ಇಮೇಜು ಇಟ್ ವಿಲ್ ಬಿ ಕಂಪ್ಲೀಟ್ಲಿ ವೇಸ್ಟ್. ಆರ್ ನಿಮ್ಮ ಫೋನ್ ನಿಮ್ಮದು ಆ್ಯಕ್ಷನ್ ಕ್ಯಾಮ್ರಾ ಬಿದ್ದೋಗ್ಬಿಟ್ರೆ ನಿಮಗೆ ಅದು ಕಂಪ್ಲೀಟ್ಲಿ ವೇಸ್ಟ್ ಆಗಿಬಿಡುತ್ತೆ, ನಿಮ್ಮ ಟೈಮು ಆರ್ ನಿಮ್ಮ ಮನಿ. ಸೊ ಅದ್ರ ಮೇಲೆ ಆಲ್ವೇಸ್ ಇನ್ವೆಸ್ಟ್ ವೆರಿ ಗುಡ್. ಸೊ ಮೌಂಟಿಂಗ್ ಪಾಯಿಂಟ್ಸು ನೀವು ಯಾವ್ದು ಬೇಕಾದ್ರೆ ತೊಗೊಳ್ಳಿ, ಬಟ್ ಆಲ್ವೇಸ್ ಇನ್ವೆಸ್ಟ್ ಆನ್ ಗುಡ್ ಕ್ವಾಲಿಟಿ ಮೌಂಟಿಂಗ್ ಪಾಯಿಂಟ್ಸು. ಸೊ ದಟ್ ಈಸ್ ಒನ್ ಥಿಂಗು. ನಾವು ನೀವು ಬಜೆಟ್ ಆ್ಯಕ್ಷನ್ ಕ್ಯಾಮ್ರಾ ತಗೋಬೇಕು, ಆರ್ ನೀವು ಬೇಸಿಕಲಿ
ಏನು ಹೇಳಿ ಟಾಪ್ ಬ್ರ್ಯಾಂಡ್ಸ್ನ ಆ್ಯಕ್ಷನ್ ಕ್ಯಾಮ್ರಾ ತಗೋಬೇಕು. ಸೊ ಇಲ್ಲಿ ನಂದು ಸಜೆಷನ್ ತುಂಬ ಕ್ಲಿಯರ್ ಆಗಿದೆ. ಫಸ್ಟ್ಲಿ ನಿಮಗೆ ಬಜೆಟ್ ಆ್ಯಕ್ಷನ್ ಕ್ಯಾಮ್ರಾದು ಏನು ರೇಂಜಸ್ ಇದೆ ಅಂತ ಹೇಳ್ಬಿಡ್ತೀನಿ. ಸೊ ಜನರಲಿ ನೀವು ಅರೌಂಡ್ 5,000 ಹಿಡಿದು ಅರೌಂಡ್ 30,000 ತನಕನೂ ಇದೆ. ಬಟ್ ಐ ವುಡ್ ಸೇ ನೀವು ಇನ್ ಕೇಸ್ ನೀವು ಬೈ ಮಾಡೋ ಪ್ಲಾನ್ ಇದ್ದೀರಾ ಅಂದ್ರೆ ನೀವು 5,000 to 15,000 ಒಳಗಡೆ ಆದಷ್ಟು ಬೈ ಮಾಡೋಕೆ ಹೋಗಿ. ಅದಕ್ಕಿಂತ ಜಾಸ್ತಿ ನನ್ನ ಒಪಿನಿಯನಲ್ಲಿ ಬೈ ಮಾಡೋಕೆ ಹೋಗ್ಬಿಡಿ, ವೇಸ್ಟ್ ಆಗುತ್ತೆ. ಓಕೆನಾ. ಸೊ ನಿಮ್ಮದು ಟಾಪ್ ಬ್ರ್ಯಾಂಡ್ಸ್ ಆ್ಯಕ್ಷನ್ ಕ್ಯಾಮ್ರಾಸ್ ಬಂದ್ಬಿಟ್ಟು ನಿಮಗೆ ಆಬ್ವಿಯಸ್ಲಿ ಅದು ಯಾವ ಬ್ರ್ಯಾಂಡ್ಸ್ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಸೊ ಅದು ಬಂದ್ಬಿಟ್ಟು ನಿಮಗೆ 30,000 ಅಬೌವ್ ಸಿಗುತ್ತೆ. ಸೊ 30,000 to ಅರೌಂಡ್ 50,000 to 60,000 ಒಳಗಡೆ ಸಿಗುತ್ತೆ. ಸೊ ಕೆಸ್ 30,000 ನಿಮಗೆ ಸಿಗುತ್ತೆ. ಫಸ್ಟ್ ನೀವು ಅದನ್ನು ತಿಳ್ಕೋಬೇಕು. ಸೊ ಇಲ್ಲಿ ನಾನು ತುಂಬ ಕ್ಲಿಯರ್ ಆಗಿ ಹೇಳ್ತೀನಿ ದ್ಯಾಟ್ ಯು ಶುಡ್ ಇನ್ವೆಸ್ಟ್ ಆನ್ ದ ಟಾಪ್ ಕ್ವಾಲಿಟಿ ಆ್ಯಕ್ಷನ್ ಕ್ಯಾಮ್ರಾ. ನಾನು ಇನ್ವೆಸ್ಟ್ ಮಾಡಿಲ್ಲ, ನಾನು ತಪ್ಪು ಮಾಡಿದ್ದೀನಿ, ಅದಕ್ಕೋಸ್ಕರ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ಟಾಪ್ ಕ್ವಾಲಿಟಿ ಏನಕ್ಕೆ ಇನ್ವೆಸ್ಟ್ ಮಾಡಬೇಕಂದ್ರೆ ಫಸ್ಟ್ಲಿ ಐ ನೋ ಇಟ್ ಈಸ್ ಲಿಟಲ್ ಬಿಟ್ ಪೇನ್ ಟು ಇನ್ವೆಸ್ಟ್ ಫಸ್ಟ್ ಟೈಮ್ ಆನ್ ಆ್ಯಕ್ಷನ್ ಕ್ಯಾಮ್ರಾ. ಸೊ ಐ ನೋ ನೀವು ಸಾಕಷ್ಟು ರಿವ್ಯೂ ನೋಡಬೇಕು, ಯು ಆರ್ ನಾಟ್ ಶ್ಯೂರ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್. ಸೊ ಐ ನೋ, ಬಟ್ ಐ ವುಡ್ ಸೇ ನೀವು ಎನಿ ಆಫ್ ದ ಟಾಪ್ ಬ್ರ್ಯಾಂಡ್ಸ್ ತಗೊಂಡು ನೀವು ಅಷ್ಟೊಂದು ಏನು ಡಿಸಪಾಯಿಂಟ್ ಆಗಲ್ಲ. ನೀವು ತಲೆನೇ ಕೆಡ್ಸ್ಕೊಬೇಡಿ. ಸ್ವಲ್ಪ ಡಿಸಪಾಯಿಂಟ್ ಆಗ್ತೀರಾ ಮೇ ಬಿ, ಬಟ್ ಸ್ಟಿಲ್ ಯು ವೋಂಟ್ ಬಿ ಡಿಸಪಾಯಿಂಟೆಡ್ ಕಂಪೇರ್ಡ್ ಟು ಲೈಕ್ ಬಜೆಟ್ ಆ್ಯಕ್ಷನ್ ಕ್ಯಾಮ್ರಾ. ಸೊ ಬಜೆಟ್ ಆ್ಯಕ್ಷನ್ ಕ್ಯಾಮ್ರಾಗೂ ಟಾಪ್ ಬ್ರ್ಯಾಂಡ್ಸ್ಗೂ ಏನು ಮೇನ್ ಡಿಫ್ರೆನ್ಸು? ಸೊ ನೀವು ಅನ್ಕೋಬೋದು ಇಮೇಜ್ ಕ್ವಾಲಿಟಿ. ಎಸ್, ಇಮೇಜ್ ಕ್ವಾಲಿಟಿ ಡೆಫಿನೆಟ್ಲಿ ನಿಮಗೆ ಟಾಪ್ ಬ್ರ್ಯಾಂಡ್ಸಲ್ಲಿ ಬೆಟರ್ ಇರುತ್ತೆ. ಆ್ಯಂಡ್ ಅದರಿಂದ ನಿಮಗೆ ತುಂಬಾ ಒಳ್ಳೆ ಟ್ರಾಕ್ಷನ್. ಇನ್ ಕೇಸ್ ನೀವು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಆಗಿದ್ದೀರಾ, ನೀವು ಇನ್ಸ್ಟಾಗ್ರಾಮ್ ಅವರು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀರಾ ಅಂದರೆ ಡೆಫಿನೆಟ್ಲಿ ಬಿಕಾಸ್ ಆಫ್ ದ ಕ್ವಾಲಿಟಿ ಆಫ್ ದ ವಿಡಿಯೋ ಒಂದು ಅಲ್ಗೋರಿಥಮ್ ಸಜೆಸ್ಟ್ ಮಾಡುತ್ತೆ ನಿಮ್ಮ ವೀಡಿಯೋಸ್ನ. ಆಲ್ಸೋ ನಿಮ್ಮದು ಇಮೇಜ್ ಕ್ವಾಲಿಟಿ ಚೆನ್ನಾಗಿರೋದ್ರಿಂದ ನಿಮ್ಮದು ಜಾಸ್ತಿ ನಿಮಗೆ ಟ್ರಾಕ್ಷನ್ ಸಿಗುತ್ತೆ, ಅದು ಒಪ್ಕೋತೀನಿ. ಬಟ್ ಅಪಾರ್ಟ್ ಫ್ರಮ್ ದಟ್ ಐ ಮೀನ್ ದಟ್ ಇಸ್ ನಾಟ್ ಅ ವೆರಿ ಬೇಸಿಕ್ ರೀಸನ್. ಬಿಕಾಸ್ ನೀವು ಇನ್ ಕೇಸ್ ನೀವು ಹತ್ರ ಇನ್ಸ್ಟಾಗ್ರಾಮ್ ಅದು ಏನೂ ಇಲ್ಲ, ನಾರ್ಮಲ್ ನೀವು ಜಸ್ಟ್ ವ್ಲಾಗಿಂಗೋಸ್ಕರ ಮಾಡೋದಂತೀರ ಅಂದರೆ ಅವಾಗಲೂ ಐ ವುಡ್ ಸಜೆಸ್ಟ್ ಗೋ ಫಾರ್ ಟಾಪ್ ಬ್ರ್ಯಾಂಡ್ಸ್. ಏನಕ್ಕೆ ಅಂತ ಹೇಳ್ತೀನಿ, ದ ಒನ್ ಮೇನ್ ರೀಸನ್ ಟಾಪ್ ಬ್ರ್ಯಾಂಡ್ಸ್ ನೀವು ತಗೋಬೇಕಾಗಿರೋದು ಈಸ್ ಬಿಕಾಸ್ ಆಫ್ ಇಮೇಜ್ ಸ್ಟೆಬಿಲೈಸೇಷನ್, ಸಮಥಿಂಗ್ ವಿಚ್ ಯು ವಿಲ್ ನೆವರ್ ಫೈಂಡ್ ಇಟ್ ಇನ್ ದ ಬಜೆಟ್ ರೇಂಜು. ಸೊ ಬಜೆಟಲ್ಲಿ ಒಂದು ಕ್ಯಾಮರಾ ಇದೆ, ಅದು ಡೀಸೆಂಟ್ ಮಾಡುತ್ತೆ, ಅದನ್ನು ಸಜೆಸ್ಟ್ ಮಾಡ್ತೀನಿ. ಬಟ್ ಸ್ಟಿಲ್ ಇಟ್ಸ್ ನಾಟ್ ಕಂಪೇರಬಲ್ ಟು ದ ಟಾಪ್ ಬ್ರ್ಯಾಂಡ್ಸ್. 30,000 ಪ್ಲಸ್ ಮೇಲೆ ಇದೆ, ಆ ಥರ ನಿಮಗೆ ಇಮೇಜ್ ಸ್ಟೆಬಿಲೈಸೇಷನ್ ಬರುತ್ತೆ. ಬಿಕಾಸ್ ನೀವು ಎಂಡ್ ಆಫ್ ದ ಡೇ ಆ್ಯಕ್ಷನ್ ನೀವು ಹೇಳ್ಬೋದು ನಾನು ಯೂಸೇ ಜಾಸ್ತಿ ಮಾಡಲ್ಲ, ಮತ್ತು ಏನಕ್ಕೆ ನನಗೆ ಅಷ್ಟೊಂದು ಒಳ್ಳೆ ಕ್ವಾಲಿಟಿ ಆ್ಯಕ್ಷನ್ ಕ್ಯಾಮರಾ ಬೇಕು. ನೀವು ಯೂಸೇ ಮಾಡಲ್ಲ ಅಂದರೆ ಯು ಜಸ್ಟ್ ಯೂಸ್ ಯುವರ್ ಫೋನ್ ಕ್ಯಾಮರಾ. ಬಟ್ ನೀವು ಆ್ಯಕ್ಷನ್ ಕ್ಯಾಮರಾ ತಗೋತಾನೆ ಇದ್ದೀರಾ ಅಂದರೆ ಯು ಬೆಟರ್ ಇನ್ವೆಸ್ಟ್ ಆನ್ ಗುಡ್ ಆ್ಯಕ್ಷನ್ ಕ್ಯಾಮರಾ. ಏನಕ್ಕೆ ಸ್ಟೆಬಿಲೈಸೇಷನ್ ತುಂಬ ಇಂಪಾರ್ಟೆಂಟ್. ನೀವು ಆ್ಯಕ್ಷನ್ ಮಾಡಬೇಕಾದ್ರೆ ಇಮೇಜ್ ಕ್ವಾಲಿಟಿ ಡೀಸೆಂಟ್ ಆಗಿದ್ರು ಪರವಾಗಿಲ್ಲ, ಬಟ್ ಸ್ಟೆಬಿಲೈಸೇಷನ್ ಕಾಂಪ್ರಮೈಸ್ ಮಾಡಿದ್ರೆ ಆ ಮೂಮೆಂಟು ದಟ್ ಯು ವಾಂಟೆಡ್ ಟು ಕ್ಯಾಪ್ಚರು ಅದೇ ಮಿಸ್ ಔಟ್ ಆಗ್ಬಿಡುತ್ತೆ, ಶೇಕಿ ಆಗಿರುತ್ತೆ, ಅದು ವೇಸ್ಟ್ ಆಗ್ಬಿಡುತ್ತೆ ನಿಮ್ಮ ವಿಡಿಯೋ. ಸೊ ನನ್ನ ಒಪಿನಿಯನ್ಲಿ ಯು ಶುಡ್ ಇನ್ವೆಸ್ಟ್ ಆನ್ ಟಾಪ್ ಬ್ರ್ಯಾಂಡ್ ಆ್ಯಕ್ಷನ್ ಕ್ಯಾಮರಾ. ಬಟ್ ಬಜೆಟ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ಹಂಗಂತ ಅಡ್ವಾಂಟೇಜ್ ಇಲ್ವೇ ಇಲ್ಲ ಅಂತಲ್ಲ. ನಿಮಗೆ ಬಜೆಟ್ ಆ್ಯಕ್ಷನ್ ಕ್ಯಾಮ್ರಾದಲ್ಲಿ ನಿಮಗೆ ಹೀಟಿಂಗ್ ಇಶ್ಯೂಸ್ ಇರಲ್ಲ, ನಿಮಗೆ ಬ್ಯಾಟ್ರಿ ಲೈಫ್ ಚೆನ್ನಾಗಿರುತ್ತೆ. ಅದರಲ್ಲಿ ನಿಮಗೆ ಬೇಸಿಕಲಿ ಎಡಿಟಿಂಗ್ ಮಾಡೋದು ತುಂಬ ಈಸ್ ಆಫ್ UI ಎಲ್ಲ ತುಂಬ ಈಸಿ ಇರುತ್ತೆ. ಸೊ ಇಷ್ಟೊಂದೆಲ್ಲ ಅಡ್ವಾಂಟೇಜಸ್ ಇದೆ ನಿಮಗೆ ಬೇಸಿಕಲಿ. ಈವನ್ ನಿಮಗೆ ಅವರು ಮೌಂಟಿಂಗ್ ಪಾಯಿಂಟ್ಸ್ ತುಂಬ ಕೊಟ್ಬಿಡ್ತಾರೆ, ನಿಮಗೆ ಮೌಂಟಿಂಗ್ ಎಷ್ಟೊಂದು ಕೊಟ್ಬಿಡ್ತಾರೆ, ನಿಮಗೆ ಈಸಿಲಿ ನೀವು ಮೌಂಟ್ ಮಾಡೋದು. ಬಿಗಿನರ್ಗೆ ನಿಮಗೆ ತುಂಬ ಫ್ರೆಂಡ್ಲಿ ಆಗಿದೆ ಆ್ಯಕ್ಚುಲಿ ಬಜೆಟ್ ಕ್ಯಾಮ್ರಾ. ಬಟ್ ಸ್ಟಿಲ್ ಐ ವುಡ್ ಸಜೆಸ್ಟ್ ಯು ಕುಡ್ ಗೋ ಫಾರ್ ಆ್ಯಕ್ಚುಲಿ ಈ ಪಾಯಿಂಟ್ಸ್ಗೋಸ್ಕರ ತುಂಬ ಜನ ತಗೋತಾರೆ. ನಾನು ಹೇಳಿದೆ ನೋಡಿ, ಬ್ಯಾಟ್ರಿ ಲೈಫ್ ಚೆನ್ನಾಗಿದೆ, ಮೌಂಟಿಂಗ್ ಪಾಯಿಂಟ್ಸ್ ಕೊಡ್ತಾರೆ, ನಿಮಗೆ ಈಸ್ ಆಫ್ ಯೂಸ್ ಇದೆ. ಸೊ ಆಲ್ ದೋಸ್ ಥಿಂಗ್ಸ್ಗೋಸ್ಕರ ತುಂಬ ಜನ ಈ ಆ್ಯಕ್ಷನ್ ಕ್ಯಾಮ್ರಾ ತೊಗೊಂಡ್ಬಿಡ್ತಾರೆ. ಬಿಕಾಸ್ ದಿ ಎಂಡ್ ಆಫ್ ದ ಡೇ ಇಮೇಜ್ ಕ್ವಾಲಿಟಿ ಸ್ವಲ್ಪ ಡ್ರಾಪ್ ಆಗುತ್ತೆ ಅಂತ ಆಲ್ವೇಸ್ ಎಕ್ಸ್ಪೆಕ್ಟೆಡ್ ಇದೆ. ಬಟ್ ದ ಮೇನ್ ಥಿಂಗ್ ಅವ್ರು ಏನು ರಿಯಲೈಸ್ ಮಾಡೋಣ, ಸ್ಟೆಬಿಲಿಟಿ ಇಸ್ ಸಮಥಿಂಗ್ ಯು ಕ್ಯಾನಾಟ್ ಗೆಟ್ ಇಟ್ ಇನ್ ದೀಸ್ ಕೈಂಡ್ ಆಫ್ ಕ್ಯಾಮ್ರಾ. ಸೊ ಅದು ಮಿಸ್ ಔಟ್ ಮಾಡಿಬಿಡ್ತಾರೆ. ನಾನು ಅದರಿಂದ ನಿಮ್ಮದು ಐ ಮೀನ್ ಜಸ್ಟ್ 5,000 ಇಟ್ಸ್ ಎ ಗುಡ್ ಇನಫ್ ಮನಿ ಒನ್ಲಿ. ನೀವು ಅದ್ರ ಬದಲು ನೀವು ಸ್ವಲ್ಪ ಎಫರ್ಟ್ ಹಾಕ್ಬಿಟ್ಟು ಅವ್ರು EMI ತಗೊಂಡು 30,000 ತಗೊಂಡಿದ್ರೆ ಐ ಥಿಂಕ್ ದಟ್ ವುಡ್ ಹ್ಯಾವ್ ಮೇಡ್ ಮೋರ್ ಸೆನ್ಸ್ ಅಂತ ಅನ್ಸುತ್ತೆ. ಸೊ ನನ್ನ ಸಜೆಷನ್ ಇರೋದು ಈಸ್ ಟು ಗೋ ಫಾರ್ ದ ಟಾಪ್ ಎಂಡ್ ಈವನ್ ವಿತ್ ದೀಸ್ ಅಡ್ವಾಂಟೇಜಸ್. ಬಟ್ ಸ್ಟಿಲ್ ನಾನು ನಿಮಗೆ ಬಜೆಟ್ ಕ್ಯಾಮ್ರಾದಲ್ಲಿ ಸಜೆಷನ್ಸ್ ಯಾವ್ದು ಕೊಡ್ತೀನಿ ಅಂದರೆ ಒಂದು ಈಸಿ ಒಂದಿದೆ, ಈಸಿ ಬಂದು 9,000 ತುಂಬ ಪಾಪ್ಯುಲರು, ಅದನ್ನ ತೊಗೋಬೋದು. ನಾನು ತೊಗೊಂಡಿದ್ದೀನಿ ಇನಿಶೋ, ಅದು ತೊಗೋಬೋದು. ಇನಿಶೋ ಸಮ್ಟೈಮ್ಸು ಸ್ಟಾಕಲ್ಲಿ ಇರಲ್ಲ, ಸೊ ಅದೊಂದು ಪ್ರಾಬ್ಲಮ್. ಸೊ ಈಸಿ ಒಂದು ನೀವು ತೊಗೋಬೋದು. ಈಸಿ ಇನ್ನೊಂದಿದೆ ಬೇಸಿಕಲಿ DJI ಆ್ಯಕ್ಷನ್ 2, ಅದು ತುಂಬ ಚೆನ್ನಾಗಿದೆ. ಬಟ್ ಅದು ನಾಟ್ ಅ ಟಿಪಿಕಲ್ ಆ್ಯಕ್ಷನ್ ಕ್ಯಾಮ್ರಾ ಆಗಿಲ್ದಿರೋದ್ರಿಂದ ಇಟ್ ಮೈಟ್ ನಾಟ್ ಬಿ ದ ರೈಟ್ ಲೈಕ್ ಆ್ಯಕ್ಷನ್ ಕ್ಯಾಮ್ರಾ ಟು ಸ್ಟಾರ್ಟ್ ವಿತ್. ಈವನ್ ತುಂಬ ಚೆನ್ನಾಗಿದೆ ಅದ್ರ ಕ್ವಾಲಿಟಿ, ಬಟ್ ಒಂಥರ ನಾನು ಅದನ್ನು ಜನರಲಿ ಸಜೆಸ್ಟ್ ಮಾಡಲ್ಲ. ಇನಿಶೋ ತುಂಬ ಚೆನ್ನಾಗಿದೆ ನನ್ನ ಒಪಿನಿಯಲ್ಲಿ. ಇನಿಶೋ ಇಲ್ಲ ಅಂದರೆ ನೀವು ಈಸಿ ಒಂದು ತಗೊಳ್ಳಿ. ಸೊ ಇದೆರಡರಲ್ಲಿ ಒಂದು ತಗೊಳ್ಳಿ. ಬಟ್ ನೀವು ಸ್ವಲ್ಪ ಈ ಒಳ್ಳೆ ಕ್ವಾಲಿಟಿ ಒಳ್ಳೆ ಕಂಪನಿದು DJI ತೊಗೋಬೇಕಂದ್ರೆ ಆ್ಯಕ್ಷನ್ 2 ತಗೊಳ್ಳಿ. ಚೆನ್ನಾಗಿದೆ ಕ್ವಾಲಿಟಿ ವಿಡಿಯೋ, ಸ್ಟೆಬಿಲೈಸೇಷನ್ ತುಂಬ ಚೆನ್ನಾಗಿದೆ ಅದರಲ್ಲಿ. ಬಟ್ ಅದು ಒಂದು ರೈಟ್ ಫಾರ್ಮ್ಯಾಟ್ ಆಗಲ್ಲ ನಿಮಗೆ ಅಂತ ಹೇಳ್ತೀನಿ. ಇಟ್ ಮೈಟ್ ಬಿ ಅ ಗುಡ್ ಸೆಕೆಂಡರಿ ಆ್ಯಕ್ಷನ್ ಕ್ಯಾಮ್ರಾ, ಬಟ್ ಇಟ್ಸ್ ಪ್ರೈಮರಿ ಆ್ಯಕ್ಷನ್ ಕ್ಯಾಮ್ರಾ ಆಗಿ ನನಗೆ ಯಾಕೋ ಅದು ಇಟ್ಸ್ ನಾಟ್ ನನಗೆ ಅದು ಇಷ್ಟ ಇಲ್ಲ. ಬಟ್ ಸ್ಟಿಲ್ ಯು ಕ್ಯಾನ್ ಗೋ ಫಾರ್ ಇಟ್ ಎನಿವೆ. ಸೊ ನೆಕ್ಸ್ಟ್ ಬರೋಣ, ಕಂಪ್ಯಾರಿಸನ್ ಮಾಡೋಣ. ಸೊ ನಾನು ಸಜೆಸ್ಟ್ ಮಾಡಿದ್ದೀನಿ ಬೆಸ್ಟ್ ಆ್ಯಕ್ಷನ್ ಕ್ಯಾಮ್ರಾ ನೀವು ಟಾಪ್ ಬ್ರ್ಯಾಂಡ್ಸ್ ತಗೋಬೇಕು. ಸೊ ಅದರಲ್ಲಿ ನನಗೆ ಯಾವ್ದು ಇಷ್ಟ ಅಂತ ಇದರಲ್ಲಿ 3 ಪಾಪ್ಯುಲರ್ ಬ್ರ್ಯಾಂಡ್ಸ್ ಇರೋದು. DJI ಇದೆ, GoPro ಇದೆ, ಹಾಗೂ ನಿಮ್ಮದು Insta360 ಇದೆ. ಸೊ ಈ 3ರಲ್ಲಿ ವಿಚ್ ಇಸ್ ದ ಬೆಸ್ಟ್ ಅಂತ ಕೇಳಿದ್ರೆ ನಂದು ಅಗೇನ್ ದಿಸ್ ಇಸ್ ಮೈ ಸಜೆಷನ್ ಅಷ್ಟೇ. ಐ ವಾಂಟ್ ಸೇ ದಟ್ ದಿಸ್ ಇಸ್ ಅ ಯೂನಿವರ್ಸಲ್ ಥಿಂಗ್. 3 ಕ್ಯಾಮ್ರಾ ತುಂಬಾ ಒಳ್ಳೆದಿದೆ, ನೀವು 3 ತಗೊಂಡ್ರು ಬೇಜಾರಾಗಲ್ಲ. ಸೊ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಸೊ ನಂದು ಜಸ್ಟ್ ಒಂದು ಪಾಯಿಂಟ್ ಆಫ್ ವ್ಯೂ ಹೇಳ್ಬಿಡ್ತೀನಿ ಏನಕ್ಕೆ ನಾನು ಒಂದು ಬ್ರ್ಯಾಂಡ್ನ ಜಾಸ್ತಿ ಇಷ್ಟಪಡ್ತೀನಿ ಅಂತ. ಸೊ ಅಗೇನ್ ಇದು ತುಂಬ ಬಯಸ್ ಇರುತ್ತೆ. ಸೊ ನೀವು ಇಷ್ಟ ಇದ್ದರೆ ಕೇಳ್ಕೊಡಿ, ಇಲ್ಲಾಂದ್ರೆ ನೀವು ಇಗ್ನೋರ್ ಮಾಡ್ಬೋದು. ಸೊ ನನಗೆ ಇಷ್ಟ ಇರೋದು ಬೇಸಿಕಲಿ DJI ಆ್ಯಕ್ಷನ್ ಸೀರೀಸು, ಆ್ಯಕ್ಷನ್ ಆಸ್ಮೋ ಆ್ಯಕ್ಷನ್ ಇದೆಲ್ಲ, ಅದರಲ್ಲೂ 3 and 4 ಬೇಸಿಕಲಿ ಆ್ಯಕ್ಷನ್ 3 and 4. ಸೊ ಎರಡೂ ತುಂಬ ಚೆನ್ನಾಗಿ ನನಗೆ ಇಷ್ಟ. ಏನಕ್ಕೆ ಹೇಳ್ತೀನಿ, ಫಸ್ಟ್ಲಿ ನೀವು ಇಮೇಜ್ ಕ್ವಾಲಿಟಿ, ಪ್ಯೂರ್ ಇಮೇಜ್ ಕ್ವಾಲಿಟಿ ವಿಚಾರವಾಗಿ ಹೇಳೋದಾದ್ರೆ Insta360 ಸ್ಟ್ಯಾಂಡ್ಸ್ ನಂಬರ್ 1. ಸೆಕೆಂಡ್ ಒಂದು GoPro. ಅದರದ್ದು ಐ ಮೀನ್ ಟಾಕಿಂಗ್ ಔಟ್ ದ ಟಾಪ್ ಬ್ರ್ಯಾಂಡ್ಸ್. ಲೈಕ್ Insta360 ನಿಮಗೆ Ace Pro ಇದೆ,
ಈ ಗೋಪ್ರೋದಲ್ಲಿ ನಿಮಗೆ ಹೀರೋ 12 ಇದೆ ಆ್ಯಂಡ್ DJ ಅಲ್ಲಿ ನಿಮಗೆ ಆಸ್ಮೋ ಆಕ್ಷನ್ 4 ಇದೆ. ಸೊ ಇದರಲ್ಲಿ ನೀವು ಕಂಪೇರ್ ಮಾಡಿದ್ರೆ ಇಮೇಜ್ ಕ್ವಾಲಿಟಿ ಫಸ್ಟ್ Insta360, GoPro ಸೆಕೆಂಡು, ಥರ್ಡ್ DJ. ಈವನ್ ಲೋ ಲೈಟ್ ಕಂಪೇರ್ ಮಾಡಿದ್ರು Insta360 ಇದು ತುಂಬ ಚೆನ್ನಾಗಿದೆ ಆ್ಯಂಡ್ DJ ಇದು ಐ ಥಿಂಕ್ ಚೆನ್ನಾಗಿದೆ, ತುಂಬ ಕೆಟ್ಟದಾಗೇನಿಲ್ಲ. ಬಟ್ ಕಂಪ್ಯಾರಿಟಿವ್ಲಿ Insta360 again ನಂಬರ್ 1. ಎಡಿಟಿಂಗು, AI ಎವ್ರಿಥಿಂಗ್ Insta360 ಬೆಟರ್ ಇದೆ. GoPro ಆಲ್ವೇಸ್ ಕಮಿಂಗ್ ಇನ್ ದ ಸೆಕೆಂಡ್ ನಂಬರ್. ಓಕೆನಾ? ಸೊ ದಟ್ ಈಸ್ ಸಮಥಿಂಗ್ ಯು ಅಂಡರ್ಸ್ಟ್ಯಾಂಡ್. ನಿಮಗೆ ವ್ಯೂ ಪಾಯಿಂಟ್ ನೀವು ನೋಡಿದ್ರೆ ವೈಡ್ ಆಂಗಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಆ್ಯಂಡ್ ದಟ್ ಈಸ್ ವೈ ಐ ಥಿಂಕ್ ತುಂಬ ಜನ GoPro ತೊಗೊಳ್ಳೋದು. GoProದಲ್ಲಿ ನಿಮಗೆ ಒಳ್ಳೆ ವೈಡ್ ಆಂಗಲ್ ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ನಿಮಗೆ ಚೆನ್ನಾಗಿ ಸಿಗುತ್ತೆ. ಆಕ್ಚುಲಿ ತುಂಬ ಜನ ಹೇಳ್ತಾರೆ ಅದರಲ್ಲಿ ಇಲ್ಲ ಅಂತ, ಬಟ್ ಅದ್ರಲ್ಲಿ ಲೆನ್ಸ್ ನೀವು ತಗೊಂಡ್ರೆ ಅದು ಎಕ್ಸ್ಟ್ರಾ ತಗೋಬೇಕು. ನೀವು ತಗೊಂಡ್ರೆ ತುಂಬ ಒಳ್ಳೆ ಪರ್ಸ್ಪೆಕ್ಟಿವ್ ಸಿಗುತ್ತೆ GoProದಲ್ಲಿ. ಅದಕ್ಕೋಸ್ಕರ ತುಂಬ ಜನ GoPro ತಗೊಳ್ಳೋದು. Insta360 ನಿಮಗೆ ಪರ್ಸ್ಪೆಕ್ಟಿವ್ ತುಂಬ ಸಿಗುತ್ತೆ ನಿಮಗೆ. ಅದು ಐ ಮೀನ್ ತುಂಬ ಡಿಫ್ರೆಂಟ್ ಪ್ರಾಡಕ್ಟ್ಸ್ ಇದೆ ಅವ್ರದ್ರಲ್ಲಿ. 360 ಕ್ಯಾಮರಾ ಇದೆ, ಒಂದು 360 ಇದು ಸೀರೀಸ್ X3 ಸೀರೀಸು. ಆಮೇಲೆ ಇನ್ನೊಂದು ಯಾವುದೋ ಐ ಥಿಂಕ್ ಅದನ್ನು ರಿಮೂವ್ ಮಾಡೋವಂಥದ್ದೊಂದಿದೆ, ಅದು ಏನೋ ಅಂತ ನಾನು ಬರ್ಬಿಡ್ತೀನಿ ಇಲ್ಲಿ. ಸೊ ಅದೊಂದಿದೆ. ಸೊ ಅದು ಬಿಟ್ಟರೆ ನಿಮ್ಮದು DJI ಅಲ್ಲಿ ಬರೀ ಆಕ್ಷನ್ ಸೀರೀಸ್ ಇದೆ. ಸೊ ಆ್ಯಂಡ್ GoProದಲ್ಲಿ ಅದೇ ಮಾಮೂಲಿ GoPro ಹೀರೋ ಸೀರೀಸು. ಸೊ ಇಲ್ಲಿ ನಾನು DJIನ ಏನಕ್ಕೆ ಸಜೆಸ್ಟ್ ಮಾಡ್ತೀನಿ ಅಂತ ಹೇಳ್ಬಿಡ್ತೀನಿ. ಸೊ DJIಯಲ್ಲಿ ದ ಮೇನ್ ಅಡ್ವಾಂಟೇಜ್ ನನ್ನ ಒಪಿನಿಯನ್ ಇರೋದು ಏನು ಅಂದರೆ, ಬೇಸಿಕಲಿ DJI ನನಗೆ ಇಷ್ಟ ಇರೋದು ಏನು ಅಂದರೆ ಅದು ಸ್ಟೆಬಿಲೈಸೇಷನ್. ನೀವು ಕ್ಯಾಮ್ರಾ ತಗೋತಾ ಇರೋದೇ ಸ್ಟೆಬಿಲೈಸೇಷನ್. ಸೊ ಈ 3 ಕ್ಯಾಮ್ರಾದಲ್ಲಿ ಸ್ಟೆಬಿಲೈಸೇಷನ್ ವೈಸು DJI ಇಸ್ ದ ಬೆಸ್ಟ್. ಆ್ಯಂಡ್ DJI ಡಿಸೈನ್ ಮಾಡೋದೇ ಅಡ್ವೆಂಚರ್ಗೋಸ್ಕರ. ಸೊ ಅದಕ್ಕೋಸ್ಕರ ನನ್ನ ಒಪಿನಿಯನಲ್ಲಿ ಆ್ಯಂಡ್ ನಿಮ್ಮ ಸೈಕ್ಲಿಂಗ್ ಮಾಡ್ತಾ ಪ್ಲಾನ್ ಇದೆ ಅಂದರೆ, MTV ಮಾಡೋ ಪ್ಲಾನ್ ಇದೆ ಅಂದರೆ DJI ಇಸ್ ದ ಬೆಸ್ಟ್. GoPro ಐ ಆಮ್ ನಾಟ್ ಸೇಯಿಂಗ್ ತುಂಬ ಕೆಟ್ಟದಾಗಿದೆ ಅಂತಲ್ಲ. ಮೋಸ್ಟ್ಲಿ DJI ವಿಲ್ ಬಿ ದ ಮೋಸ್ಟ್ ಯೂಸರ್ ಫ್ರೆಂಡ್ಲಿ ಆ್ಯಂಡ್ ಬಿಗಿನರ್ ಫ್ರೆಂಡ್ಲಿ kind of action camera in terms of stabilization. Image quality I already ಹೇಳಿದ್ದೀನಿ, ಥರ್ಡ್ ನಂಬರ್ ಇದೆ. ಬಟ್ ದಟ್ ಈಸ್ ದ ಓನ್ಲಿ ಡ್ರಾಬ್ಯಾಕು. ನೆಕ್ಸ್ಟ್ ಅಡ್ವಾಂಟೇಜ್ ಬಂದ್ಬಿಟ್ಟು ಇದರದ್ದು ಮೌಂಟಿಂಗ್ ಬಂದ್ಬಿಟ್ಟು ಇದರಲ್ಲಿ ಮ್ಯಾಗ್ನೆಟಿಕ್ ಮೌಂಟ್ಸ್ ಕೊಡ್ತಾ ಇದ್ದಾರೆ. ಇನ್ನೆರಡು ಕ್ಯಾಮ್ರಾದಲ್ಲಿ ಮ್ಯಾಗ್ನೆಟಿಕ್ ಮೌಂಟ್ಸ್ ಇಲ್ಲ. ಎಸ್, ನೀವು ಆಫ್ಟರ್ ಮಾರ್ಕೆಟ್ ತಗೊಂಡ್ಬಿಟ್ಟು ಮ್ಯಾಗ್ನೆಟಿಕ್ ಮೌಂಟ್ಸು, ಬಟ್ ಇವತ್ತು ವಿತ್ ಸ್ಟಾಕಲ್ಲಿ ನಿಮಗೆ ಮ್ಯಾಗ್ನೆಟಿಕ್ ಮೌಂಟ್ಸ್ ಸಿಗ್ತಾ ಇದೆ. ಸೊ ದಟ್ ಈಸ್ ಸಮಥಿಂಗ್ ರಿಯಲಿ ಬಿಕಾಸ್ ನೀವು ಇನ್ ಮೆನಿ ಟೈಮ್ಸ್ ಏನಾಗುತ್ತೆ ಅಂದರೆ, ನೀವು ಡಿಫ್ರೆಂಟ್ ಪಾಯಿಂಟ್ ಆಫ್ ವ್ಯೂ, ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ ಇಂದ ಶೂಟ್ ಮಾಡಬೇಕಾದ್ರೆ ಈಸಿಲಿ ನೀವು ಮೌಂಟ್ ಮಾಡ್ಬೋದು. ಅಂದರೆ ದಟ್ ಈಸ್ ದ ಮೋಸ್ಟ್ ಕನ್ವೀನಿಯನ್ಸ್ ನಿಮಗೆ ಸಿಗೋದು. ಸೊ ಕನ್ವೀನಿಯನ್ಸ್ ವೈಸು ತುಂಬಾ ಜಾಸ್ತಿ ಇದೆ. ಈಸಿಲಿ ಮೌಂಟ್ ಮಾಡ್ಬೋದು ಇದರಲ್ಲಿ. ಸೊ ಮ್ಯಾಗ್ನೆಟಿಕ್ ಮೌಂಟ್ ಆಗಿರೋದನ್ನ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಇದ್ರದ್ದು ಬ್ಯಾಟ್ರಿ ಲೈಫು ಅಗೇನ್ ದಿಸ್ ಇಸ್ ದ ಬೆಸ್ಟ್ ಅಮಂಗ್ ದ ಬ್ಯಾಟ್ರಿ ಲೈಫು ಕಂಪೇರ್ ಟು ಆಲ್ ದಿಸ್. Insta360 ಲೀಸ್ ಇದೆ, ಬಟ್ ಅದು ಹೇಳ್ತೀನಿ ನೆಕ್ಸ್ಟ್ ಏನಕ್ಕೆ ಅದು ಸ್ಟಿಲ್ ಇಟ್ಸ್ ನಾಟ್ ಸಚ್ ಅ ಬ್ಯಾಡ್ ಥಿಂಗ್ ಅಂತ. ಬ್ಯಾಟ್ರಿ ಲೈಫ್ ಅದರದ್ದು ಕಮ್ಮಿ ಇದೆ, GoProದು ಸೆಕೆಂಡ್ ಇದೆ. ನೆಕ್ಸ್ಟ್ ಥಿಂಗ್ ಬಂದ್ಬಿಟ್ಟು ಹೀಟಿಂಗ್ ಮ್ಯಾನೇಜ್ಮೆಂಟ್ ನೋಡಿದ್ರು ನಿಮಗೆ ಬೆಸ್ಟ್ ಹೀಟಿಂಗ್ ಮ್ಯಾನೇಜ್ಮೆಂಟ್ ಆ್ಯಕ್ಚುಲಿ Insta360 ಇದೆ. ಸೊ ಐ ಥಿಂಕ್ ಆ ಬ್ಯಾಟ್ರಿ ಲೈಫ್ ಕಮ್ಮಿ ಇರೋದ್ರಿಂದ ಇದ್ರೂ ನಿಮಗೆ ಅದು ಆ್ಯಕ್ಚುಲಿ ಹೀಟಿಂಗ್ ಮ್ಯಾನೇಜ್ಮೆಂಟ್ ಚೆನ್ನಾಗಿರೋದ್ರಿಂದ ದಟ್ ಮೇಕ್ಸ್ ಮೋರ್ ಸೆನ್ಸು. ಬಟ್ ನಿಮಗೆ ಸೆಕೆಂಡ್ ಇರೋದು DJI. ಸೊ ಹೀಟಿಂಗ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿದೆ DJIಯಲ್ಲಿ. ಆ್ಯಂಡ್ ಥರ್ಡ್ ಬಂದು GoPro ತುಂಬಾ ಲೈಕ್ ಫೇಮಸ್ ಅಂತ ಹೇಳ್ಬೋದು ಹೀಟ್ ಮ್ಯಾನೇಜ್ಮೆಂಟಲ್ಲಿ. ಸೊ ದಟ್ ಈಸ್ ಅ ಥಿಂಗು. ಸೊ ಬ್ಯಾಟ್ರಿ ಲೈಫು ನಾನು ಹೇಳಿದೆ ನೋಡಿ, ಬ್ಯಾಟ್ರಿ ಲೈಫು ಇಟ್ಸ್ ಬೆಸ್ಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಇದರಲ್ಲಿ ಬ್ಯಾಟ್ರಿ ಚಾರ್ಜಿಂಗ್ ನೋಡಿ ತುಂಬ ಫಾಸ್ಟ್ ಇದೆ. ಸೊ ಫಾಸ್ಟ್ ಚಾರ್ಜಿಂಗ್ ಬ್ಯಾಟ್ರಿ ನಿಮಗೆ ಇರೋದು ಓನ್ಲಿ ಆನ್ ಬೇಸಿಕಲಿ DJI. ಸೊ ಇಷ್ಟೊಂದೆಲ್ಲ ಲೈಕ್ ಬೆನಿಫಿಟ್ಸ್ ಇದೆ, ವಿಚ್ ನನ್ನ ಒಪಿನಿಯನಲ್ಲಿ ಫಾರ್ ಅ ಮೋಟೋ ಬ್ಲಾಗರು ಆರ್ ಫಾರ್ ಎನಿ ಸೈಕ್ಲಿಸ್ಟ್ ಬ್ಲಾಗಿಂಗ್ ಮಾಡಬೇಕಾದ್ರೆ, ಆಕ್ಷನ್ ಜಾಸ್ತಿ ಇರೋರು ಬ್ಲಾಗಿಂಗ್ ಮಾಡೋರಿಗೆ ನನ್ನ ಒಪಿನಿಯನಲ್ಲಿ ಫಾರ್ ದೆಮ್ ದಿಸ್ DJI ವಿಲ್ ಬಿ ಮೋಸ್ಟ್ ಸೂಟೇಬಲ್ ಅಂತ ನನ್ನ ಒಪಿನಿಯನ್. ಅಗೇನ್ ದಿಸ್ ಇಸ್ ಅ ವೆರಿ ಬಯಾಸ್ಡ್ ಪರ್ಸ್ಪೆಕ್ಟಿವ್. ಸೊ ನೀವು ಇಷ್ಟ ಇದ್ದರೆ ನೀವು ಇಫ್ ಯು ಹ್ಯಾವ್ ಎನಿ ಕಮೆಂಟ್ಸ್ ನೀವು ಕಮೆಂಟ್ ಸೆಕ್ಷನ್ ಹೇಳಿ, ನಿಮಗೆ ಏನಾದರೂ ಬೇರೆ ಪರ್ಸ್ಪೆಕ್ಟಿವ್ ಇದೆ. ಬಟ್ ನನ್ನ ಒಪಿನಿಯನ್ ಫಾರ್ ಅಡ್ವೆಂಚರ್ ಯೂಸರು ಆರ್ ಸಮ್ ಕೈಂಡ್ ಆಫ್ ತುಂಬಾ ಜಾಸ್ತಿ ಆಕ್ಷನ್ ಇನ್ವಾಲ್ವ್ ಆಗಿರುವಂಥ ಟೂರರ್ಗೆ ದಿಸ್ ಇಸ್ ಅ ಬೆಟರ್ ಕ್ಯಾಮರಾ. ಬಟ್ ಎಸ್, ನಿಮಗೆ GoProದಲ್ಲಿ ಒಳ್ಳೆ ಇಮೇಜ್ ಕ್ವಾಲಿಟಿ ಸಿಗುತ್ತೆ. ಸೊ ಇಫ್ ಯು ಆರ್ ಲೈಕ್ ನೀವು ಸ್ಟೇಬಲ್ ಆಗಿ ನೀವು ಜಸ್ಟ್ ನಾರ್ಮಲ್ ವ್ಲಾಗಿಂಗ್ ಮಾಡ್ತಾ ಇದ್ದೀರ ಅಂದರೆ GoPro ವಿಲ್ ಬಿ ಅ ಬೆಟರ್ ಆಪ್ಷನ್. ಬಟ್ ಐ ಥಿಂಕ್ ನನಗೆ ಎಸ್ಪೆಷಲಿ ನಾನು ಸೈಕಲಲ್ಲಿ ಮಾಡಬೇಕಾದ್ರೆ ನನಗೆ ಸ್ಟೆಬಿಲಿಟಿ ತುಂಬಾ ಬೇಕು. ಈವನ್ ಫಾರ್ ಪೀಪಲ್ ವಾಟ್ ಬಿಂಗ್ ದಟ್ ಬೈಕ್ಸು ಆ್ಯಂಡ್ ಆಲ್ ಪೀಪಲ್, ಅವ್ರಿಗೂ ಇದು ಐ ಥಿಂಕ್ ದಿಸ್ ಇಸ್ ಅ ಬೆಟರ್ ಐ ಥಿಂಕ್ ಆಕ್ಷನ್ ಕ್ಯಾಮರಾ ಅಂತ ನನ್ನ ಒಪಿನಿಯನ್. ಸೊ ಫಾರ್ ಮೀ ದಿಸ್ ಇಸ್ ಮೈ ಒಪಿನಿಯನ್ ದಟ್ DJI ಇಸ್ ದ ಬೆಸ್ಟ್ ಅಮಂಗ್ ಆಲ್ ದ ತ್ರೀ. ಬಟ್ Insta360 ತುಂಬ ಚೆನ್ನಾಗಿದೆ, ತುಂಬ ಒಳ್ಳೆ ಕ್ವಾಲಿಟಿ, AI ಫೀಚರ್ ಎಲ್ಲ ಸಕ್ಕತ್ತಾಗಿದೆ. ಬಟ್ ಆಲ್ಸೋ ನಿಮಗೆ ಲಾಸ್ಟ್ ಹೇಳಿದೆ ಬರ್ತಾ ಇತ್ತು, ಕಾಸ್ಟ್ ವೈಸ್ ನೋಡೋದಾದ್ರೂ ಐ ಮೀನ್ ಇಷ್ಟೆಲ್ಲ ನಾನು ಹೇಳಿದಿರೋ ಅಡ್ವಾಂಟೇಜ್ ಒಂದೇ ಒಂದು ಡಿಸ್ಅಡ್ವಾಂಟೇಜ್ ನೀವು ತಗೋಬೇಕು, ದಟ್ ಇಸ್ ಇಮೇಜ್ ಕ್ವಾಲಿಟಿ. ಅದು ಬಿಟ್ಟರೆ ನಿಮಗೆ ಇದರದ್ದು ಕಾಸ್ಟ್ ತುಂಬ ಕಮ್ಮಿ ಇದೆ. ನಿಮಗೆ 30,000 ಸ್ಟಾರ್ಟ್ ಆಗುತ್ತೆ. ಆಸ್ಮೋ ಆಕ್ಷನ್ 3 ಸಿಗುತ್ತೆ ನಿಮಗೆ ಬೇಸಿಕಲಿ ಅಡ್ವೆಂಚರ್ ಎಡಿಷನು. ಅದರಲ್ಲಿ ನಿಮಗೆ ಸೆಲ್ಫಿ ಸ್ಟಿಕ್ಕು, ಮೌಂಟ್ಸು, ಅಂದರೆ ತುಂಬ ಮೌಂಟ್ಸ್ ಸಿಗಲ್ಲ. ನಿಮ್ಮ ಮೈಕು ನೀವು ಸಪ್ರೇಟಾಗಿ ತಗೋಬೇಕು. ಬಟ್ ಅಪಾರ್ಟ್ ಫ್ರಮ್ ದಟ್ ನಿಮಗೆ ಮೌಂಟ್ ಸಿಗುತ್ತೆ. ಆ್ಯಂಡ್ ನಿಮಗೆ ಮೂರು ಬ್ಯಾಟ್ರಿ ಸಿಗುತ್ತೆ. 3 ಬ್ಯಾಟ್ರಿನ ಚಾರ್ಜ್ ಮಾಡೋಕ್ಕೆ ಒಂದು ಬಾಕ್ಸ್ ಸಿಗುತ್ತೆ. ಸೊ ಆಲ್ ದೋಸ್ ಥಿಂಗ್ಸ್ ನಿಮಗೆ ಸಿಗುತ್ತೆ. ಆಕ್ಷನ್ 3 ಅಲ್ಲ ನಿಮಗೆ. ಸೊ 4 ಅಲ್ಲಿ ಇನ್ನೂ ಚೆನ್ನಾಗಿದೆ, ಸ್ವಲ್ಪ ಕ್ವಾಲಿಟಿ ಎವ್ರಿಥಿಂಗ್ ಇಸ್ ಇಂಪ್ರೂವ್ಡ್ ಅದರಲ್ಲಿ. ಸೊ ಆಕ್ಷನ್ 3ನೇ ನೀವು ತಗೋಬೋದು ನಿಮಗೆ ಬಜೆಟಲ್ಲಿ ಇದೀರಾ ಅಂತ ನೀವು. ಸೊ ಅದೊಂದು ಅಡ್ವಾಂಟೇಜ್ ಫಾರ್ ಪೀಪಲ್ ವರ್ ವಾಂಟ್ ಟು ಸ್ಟಾರ್ಟ್. ಸೊ ಇನ್ ಆಲ್ ವೇಸ್ ನಿಮಗೆ ಒಂದು ಇಮೇಜ್ ಕ್ವಾಲಿಟಿನ ಕಾಂಪ್ರಮೈಸ್ ಮಾಡಿದ್ರೆ ನೀವು ಆ್ಯಕ್ಚುಲಿ ಯು ಕ್ಯಾನ್ ಗೋ ಫಾರ್ ದ DJI. ಸೊ yes, for me that is the reason I like DJI action Osmo action series. So ಅಲ್ಲಿ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ. ಐ ಥಿಂಕ್ ನಿಮಗೆ ಒಂದು ಪ್ರಾಪರ್ ಪರ್ಸ್ಪೆಕ್ಟಿವ್ ಬಂದಿರುತ್ತೆ ಆಕ್ಷನ್ ಕ್ಯಾಮ್ರಾದಲ್ಲಿ. ಸೊ ಈ ವಿಡಿಯೋ ಬಿಟ್ಟು ಬೇರೆ ವಿಡಿಯೋ ನೋಡೋದು ಅವಶ್ಯಕತೆ ಇರಲ್ಲ. ಸೊ ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.